ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಆದ್ಮೇಲೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆಯ ನಿಮಿತ್ತ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಸಾಮಾಜಿಕ ಪರಿಶೋಧನೆಗೋಸ್ಕರವಾಗಿ ನಮ್ಮ ಶಾಲೆಗೆ ಆಗಮಿಸಿ ಈಗಾಗಲೇ ತಮ್ಮ ಕಾರ್ಯಕ್ರಮವನ್ನು ತಮ್ಮ ಕೆಲಸ ಕಾರ್ಯವನ್ನು ಮುಗಿಸಿದ್ದಾರೆ. ಇವತ್ತು ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಇವರ ನೇತೃತ್ವದಲ್ಲಿ ಪಾಲಕರ ಸಭೆ ನಡೆಯಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಸ್ವಲ್ಪ ತಡವಾಗಿ ಬರುತ್ತಾರೆ ಅಂತ ಹೇಳೋದ್ರಿಂದ ನಾವೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರಜಾರ್ ನಾಯಕ್ ವಹಿಸಿಕೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶೋಧನಾ ತಂಡದ ಸದಸ್ಯರಾದ ಶ್ರೀಯುತ ಚಿದಾನಂದ ಗೌಡರು ನಮ್ಮೊಂದಿಗಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಪ್ರಜಾರ್ ನಾಯಕರನ್ನು ಆತ್ಮೀಯವಾಗಿ ಹಾಗೆ ಈ ಪರಿಶೋಧನಾ ತಂಡದಲ್ಲಿ ಇರುವಂತಹ ಶ್ರೀಯುತ ಅಜಿತ್ ನಾಯ್ಕ ಅವರನ್ನ ಹಾಗೂ ರಾಜೇಶ್ವರಿ ನಾಯ್ಕರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವತ್ತಿನ ಈ ಪಾಲಕರ ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಎಸ್ಟಿಎಂಸಿಯ ಸದಸ್ಯರನ್ನ ಹಾಗೂ ಪಾಲಕರನ್ನ, ಶಾಲಾ ಶಿಕ್ಷಕರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಇವತ್ತು ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ ಉಪಾಧ್ಯಕ್ಷರು ಹಾಗೆ ಹಾಜರಿದ್ದಂತ ಎಲ್ಲ ಎಸ್ಟಿಎಂಸಿ ಗೌರವಿತ ಸದಸ್ಯರು ಹಾಗೆ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಮುಖ್ಯ ಶಿಕ್ಷಕರು ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪಾಲಕರ ಪೋಷಕರು ಹಾಗೆ ಶಿಕ್ಷಕರು ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲ ಹಾಗೆ ಉರ್ದು ವಿದ್ಯಾರ್ಥಿಗಳು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ತಮಗೂ ಇರುವಂತೆ ಇದು 2018 ಸಾಲಿನಲ್ಲಿ ಈ ಯೋಜನೆ ಜಾರಿಯಲ್ಲಿತ್ತು. ಇದೇನಂತಂದ್ರೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಸರ್ವಶಿಕ್ಷಣಗಾಗಿ ಸಮಗ್ರ ಶಿಕ್ಷಣ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆ ಏನಂತಂದ್ರೆ ಈಗಾಗಲೇ ಈ ಯೋಜನೆ ಬರೋಕ್ಕಿಂತ ಪೂರ್ವದಲ್ಲಿ ಸರ್ವಶಿಕ್ಷಣ ಅಭಿಯಾನ, ಆಮೇಲೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹಾಗೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಹೊರಹೊಮ್ಮಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ಕಾರ್ಯರೂಪಕ್ಕೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಏಕರೂಪದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ತಂದಿರುವಂಥದ್ದು. ಈ ಒಂದು ಪ್ರೀ ನರ್ಸರಿ ಅಂತಂದ್ರೆ LKG, UKG ಆಮೇಲೆ 12ನೇ ತರಗತಿ ಅಂತ ಯಾವುದೇ ಒಂದು ತರಗತಿಯನ್ನು ವಿಂಗಡಣೆ ಮಾಡದೆ ಸಮಾನವಾದ ಶಿಕ್ಷಣ ಕೊಡುವಂಥದ್ದು, ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು, ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಇದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯ ಮತ್ತೊಂದು ಉದ್ದೇಶ ಎಂದರೆ ಶಾಲೆಯ ಕಾರ್ಯಕ್ಷಮತೆ ಹಾಗೆ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವುದು ಮತ್ತೆ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವಂತ ಗುರಿಯನ್ನು ಇದನ್ನು ಹೊಂದಿರುವಂಥದ್ದು. ಈ ಯೋಜನೆಯ ಗುರಿಯನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿ ತಂದಿರುವಂಥದ್ದು. ಮತ್ತೆ ಈ ಯೋಜನೆಯಲ್ಲಿ ಬರುವಂತಹ ಮಕ್ಕಳಿಗೆ ಈ ಯೋಜನೆಯ ಸಾಕಷ್ಟು ಸೌಲಭ್ಯಗಳನ್ನು ಈ ಯೋಜನೆಯಲ್ಲಿ ಕೊಡುವಂಥದ್ದು ಇರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ತಾವು ತಿಳಿಯುವ ಈಗ ಮಕ್ಕಳಿಗೆ ಕೊಡುವಂಥದ್ದು ಪಠ್ಯಪುಸ್ತಕವನ್ನು ಉಚಿತವಾಗಿ ಕೊಡಲಾಗ್ತದೆ. ಈಗಾಗಲೇ ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಉಚಿತವಾಗಿ ಪಠ್ಯಪುಸ್ತಕವನ್ನು ಕೊಡುವಂಥದ್ದು, ಆಮೇಲೆ ಅದ್ರ ಜೊತೆಗೆ ಕೂಡ ಏನಂದ್ರೆ ಸಮವಸ್ತ್ರವನ್ನು ಉಚಿತವಾಗಿ ಕೊಡುವಂಥದ್ದು, ಹಾಗೆ ಶಾಲೆಗೆ ಅನುದಾನ ಸುಸ್ವಾಸ್ಥ್ಯ ಅನುದಾನವನ್ನು ಕೊಡುವಂಥದ್ದು. ಅದ್ರ ಜೊತೆಗೆ ಕೂಡ ಈಗಾಗಲೇ ನಾವು ಗಮನಿಸಿದ ಹಾಗೆ ವಿದ್ಯಾರ್ಥಿ ವೇತನ ಈಗಾಗಲೇ ಬರ್ತಾ ಇಲ್ಲ. ಅಂದ್ರೆ ಇತರೆ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಪರಿಶಿಷ್ಟ ಪಂಗಡದವರು ಮಾತ್ರ ಇದು ವಿದ್ಯಾರ್ಥಿ ವೇತನಗಳು ಜಮೆ ಆಗ್ತಿರುವಂಥದ್ದು ನಾವು ಈಗ ಆಡಿಟ್ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಕೂಡ ನಾವು ವರದಿಯಲ್ಲಿ ಅದರಂತೆ ಈ ಯೋಜನೆಯಲ್ಲಿ ಸಾಕಷ್ಟು ಮಕ್ಕಳಿಗಾಗಿ ಈ ಯೋಜನೆಯಲ್ಲಿ ಸೌಲಭ್ಯಗಳನ್ನು ಕೊಡಲಾಗಿದೆ.
ಕುಡಿಯ ನೀರು ಇರ್ಬೋದು. ಆಮೇಲೆ ಇಲ್ಲಿನ ಪ್ರತಿಯೊಂದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಏನೇನು ಸೌಲಭ್ಯಗಳು ಇರ್ತವೆ ಆ ಯೋಜನೆಗಳ ಅನುಷ್ಠಾನದಲ್ಲಿ ಯಾವ ರೀತಿ ಆಗಿದೆ ಅನ್ನೋ ಬಗ್ಗೆ ನಮಗೆ ಪರಿಶೀಲನೆ ಮಾಡಲಿಕ್ಕೆ ಹಾಕಿರುವಂಥದ್ದು. ಈಗಾಗಲೇ ತಾವು ಗೊತ್ತಿರುವಂತೆ ಈ ಯೋಜನೆಯ ಸಾಮಾಜಿಕ ಪರಿಶೋಧನೆ ಅಂದ್ರೆ ಬೇರೆ ಬೇರೆ ಯೋಜನೆ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಕಡ್ಡಾಯ ಮಾಡ್ತಾರೆ. ಯಾಕಂದ್ರೆ ಇದೊಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತಲ್ಲ, ಎಲ್ಲಾ ಯೋಜನೆಗಳು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಕಡ್ಡಾಯ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡುವ ಉದ್ದೇಶ ಏನಂದ್ರೆ ತಮ್ಗೆ ಗೊತ್ತಿರುವಂತೆ ಸಮುದಾಯದೊಳಗೆ ಮಾಡುವಂತ ಕಾರ್ಯಕ್ರಮ. ಇದು ನಾವು ಒಬ್ಬರೇ ಹೋಗುವಂತ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಈಗಾಗಲೇ ಶಾಲಾ ಹಂತದಲ್ಲಿರ್ಬೋದು ಅಥವಾ ಬೇರೆ ಒಂದು ಗ್ರಾಮ ಪಂಚಾಯತ್ ಹಂತದಲ್ಲಿರ್ಬೋದು ಬೇರೆ ಬೇರೆ ಆಡಿಟ್ಗಳಾಗ್ತವೆ. ಇದು ಆಡಿಟ್ಗಳಂತಂದ್ರೆ ಅದು ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಆದ್ರೆ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆ ಆ ರೀತಿ ಇಲ್ಲ. ಎಲ್ಲ ಸಮುದಾಯದೊಟ್ಟಿಗೆ ಮಾಡುವಂತಹ ಕಾರ್ಯಕ್ರಮ ಮತ್ತು ಸಮುದಾಯಗಳಿಗೆ ಏನ್ ಯೋಜನೆಗಳಿದೆ ಅದು ಮುಟ್ಟಿದೆ ಇಲ್ಲದ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಅವರ ಒಂದು ಕುಂದುಕೊರತೆಯನ್ನು ಆಲಿಸಲಿಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆ ಇದು ನಮ್ದು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ 2 ಯೋಜನೆಗಳು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 17ನೇ ತಾಸು ಆಯೋಗದ ಅನುದಾನ ಕುರಿತಂತೆ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗ್ತಿತ್ತು. ಈಗ ನಮ್ಗೆ ಇದು ಹೊಸದಾಗಿ ಈ ಒಂದು ಶಾಲೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಮ್ಗೆ ಕೊಟ್ಟಿರುವಂತದ್ದು. ಇದ್ರ ಪೂರ್ವದಲ್ಲೂ ಕೂಡ ನಮಗೆ ಶಾಲೆಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ ಕೊಟ್ಟಿದ್ರು. ಅದು ನಾವು ಕೆಲವೇ ಶಾಲೆಗಳಿಗೆ ಮಾತ್ರ ಸೀಮಿತ ಇತ್ತು. ಆ ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ ನಾವು ಅದನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಅದನ್ನು ಕೂಡ ನಾವು ವರದಿಯನ್ನ ಆಧಾರದ ಮೇಲೆ ಅವರು ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ನಮ್ಮ ಸಾಮಾಜಿಕ ಪರಿಶೋಧನೆ ಮಾಡಿ ಕೊಟ್ಟಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಏನಂತಂದ್ರೆ ಹೊನ್ನಾವರ ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯತ್ಗಳಿವೆ. ಆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದೆ. ಅಂದ್ರೆ ಈ ಮುಂದಿನ ಹಂತದಲ್ಲಿ 5 ವರ್ಷಕ್ಕೂ ಗುರಿಯನ್ನ ಹೊಂದಿದೆ. ಅಂದ್ರೆ 5 ವರ್ಷಕ್ಕಂತೂ ಇದು ಸರ್ಕಾರಿ ಸ್ಕೂಲ್ನಲ್ಲಿ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿಯಲ್ಲಿದೆ ಅದಕ್ಕೆ ಎಲ್ಲರಿಗೂ 5 ವರ್ಷದ ಗುರಿಯನ್ನು ಇಟ್ಕೊಂಡು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮ್ಗೆ ಕೊಟ್ಟಿರುವಂಥದ್ದು. ಇದು ಪ್ರಾಯೋಗಿಕವಾಗಿ ಮೊದಲೇ ಹಂತದಲ್ಲಿ ಅಂದ್ರೆ ಮೊದಲನೇ ಹಂತದ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರೋದು. ಮೊದಲನೇದಾಗಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಲ್ಕೋಟದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 2 ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಂತೆ ಈ ಒಂದು ಶಾಲೆಗೆ ಭೇಟಿ ನೀಡಿ ನಾವು ಕಳೆದ ಒಂದನೇ ತಾರೀಕಿಂದ ಇಲ್ಲಿ 5ನೇ ತಾರೀಕು ತನಕ ನಾವು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಹಮ್ಮಿಕೊಂಡಿದ್ವಿ. ಅದರ ಉದ್ದೇಶವನ್ನ ನಾವು ಮೊದಲನೇ ದಿವಸ ನಾವು ಪೂರ್ವ ಸಭೆಯಲ್ಲಿ ತಿಳಿಸಿದ್ವಿ. ಅಂದ್ರೆ ಕೆಲವೇ ಕೆಲವೇ ಸದಸ್ಯರಿಗೆ ಕೂಡ ನಾವು ಪೂರ್ವ ಸಭೆಯಲ್ಲಿ ಕರೆದು ನಾವು ಏನೇನ್ ಮಾಡ್ತಿದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಪೂರ್ವ ಸಭೆಯಲ್ಲಿ ನಾವು ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅದರ ಬಗ್ಗೆ ತಿಳಿಸಿಕೊಟ್ಟಿರುವಂತದ್ದು. ಮತ್ತೆ ನಾವು ಮಾಡುವಂತ ಕಾರ್ಯ ಸಾಮಾಜಿಕ ಪರಿಶೋಧನೆ ಮಾಡುವಂತ ಕಾರ್ಯದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಸಂದರ್ಶನ ಹಾಗೆ ಪಾಲಕರ ಸಂದರ್ಶನ ಹಾಗೆ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು. ಮತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಆದಂತ ಖರ್ಚು ವೆಚ್ಚಗಳಂತಂದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಇದು 2022-23ನೇ ಸಾಲಿನಲ್ಲಿ ಮಾತ್ರ ನಾವು ಖರ್ಚು ವೆಚ್ಚಗಳನ್ನ ತೆಗೆದುಕೊಂಡಿರುವಂಥದ್ದು. ಈಗ 24-25 ಅಲ್ಲ, ಆಮೇಲೆ 23-24 ಅಲ್ಲ, 22-23ನೇ ಸಾಲಿನ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ನಾವು ಆಡಿಟ್ಗಳನ್ನ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಳೆದ 3 ದಿವಸ ಅವಧಿಗೆ ನಮ್ಮ ಗ್ರಾಮ ಪಂಚಾಯತ್ಗಳು ನಾವು ಈ ಒಂದು ಶಾಲೆಗೆ ಭೇಟಿ ನೀಡಿ ಎಲ್ಲ ಅಂಶಗಳು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಏನೇನು ನಾವು ಕೈಗೊಂಡಿದ್ದೀವಿ ಅನ್ನೋ ಬಗ್ಗೆ ತಿಳಿಸಿದ ಪ್ರಕಾರ ಎಲ್ಲ ಅಂಶಗಳನ್ನು ನಾವು ಪರಿಗಣನೆ ತೆಗೆದುಕೊಂಡು ವಾಸ್ತವವಾಗಿ ಏನು ಕಂಡು ಬಂದಂತಹ ಅಂಶಗಳನ್ನು ವರದಿ ರೂಪದಲ್ಲಿ ನಾವು ಸಿದ್ಧಪಡಿಸಿರುವಂಥದ್ದು. ಆ ವರದಿ ಕೂಡ ನಾವು ಈ ಒಂದು ಪಾಲಕರ ಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು ಕೂಡ ಇರುವಂತಹ ಸಾಮಾಜಿಕ ಪರಿಶೋಧನೆ. ಹಾಗಾಗಿ ಈ ಒಂದು ವರದಿಗಳು ಅಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಅಥವಾ ಸಲಹೆ ಸೂಚನೆಗಳಿದ್ರೆ ತಾವು ಕೂಡ ಅವಕಾಶ ಇದೆ ತಿಳಿಸಬಹುದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಇವತ್ತು ಪಾಲಕರ ಸಭೆಯಲ್ಲಿ ಅಂತ್ಯಗೊಳ್ಳುತ್ತದೆ. ಅಂದ್ರೆ ನಮ್ದು ಏನಂತಂದ್ರೆ 3 ದಿವಸ ಅವಧಿಗೆ ಆಡಿಟ್ಗಳ ಪ್ರಕ್ರಿಯೆ ಇರ್ತದೆ. ಮತ್ತೆ 4ನೇ ದಿವಸ ನಮ್ದು ಪಾಲಕರ ಸಭೆಯಲ್ಲಿ ನಾವೆಲ್ಲರನ್ನ ತಿಳಿಸುವಂತದ್ದು. ಪಾಲಕರ ಸಭೆಯಲ್ಲಿ ಕೂಡ ನಾವು ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತೆ ಪಾರದರ್ಶಕ ಅಂತ ಹೇಳಿದ್ರೆ ನಾವು ಏನು ನಡೆದಂತಹ ಅಂಶಗಳನ್ನು ವಾಸ್ತವವಾಗಿ ನಾವು ವ್ಯಕ್ತಪಡಿಸುವಂಥದ್ದು ಮತ್ತು ಪಾರದರ್ಶಕವಾಗಿ ನಾವು ಅದನ್ನ ಯೂಟ್ಯೂಬ್ ಲೈವ್ ಕೂಡ ಇರುವಂಥದ್ದು. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ನಾವು ಅದನ್ನ ಯೂಟ್ಯೂಬ್ ವಿಡಿಯೋ
ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥದ್ದು ಕೂಡ ಕಾರ್ಯಗಳಿದೆ. ಹಾಗಾಗಿ ಇಷ್ಟು ಕಾರ್ಯಗಳು ನಮ್ಮ ಸಾಮಾಜಿಕ ಪರಿಶೋಧನೆ ಇದರಲ್ಲಿ ಶಾಲಾ ಹಂತದಲ್ಲಿ ನಾವು ನಡೆಸಲಾಗಿರುವುದು. ಅವರಲ್ಲಿ ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಗ್ರಾಮ ಸಂಪನ್ಮೂಲಗಳು ಬರಲಿದ್ದಾರೆ. ಅದರಂತೆ ಈ ಒಂದು ಸಾಮಾಜಿಕ ಪರಿಶೋಧನೆ ನಮಗೆ ಯಶಸ್ವಿಯಾಗಿ ಕೈಗೊಳ್ಳಲಿಕ್ಕೆ ನಮಗೆ ಇಲ್ಲಿನ ಅಧ್ಯಕ್ಷರು ಎಲ್ಲ ಸದಸ್ಯರು ಹಾಗೆ ಶಿಕ್ಷಕರು ಕೂಡ ಮುಖ್ಯ ಶಿಕ್ಷಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. 4 ದಿವಸಗಳ ಕಾಲ ಅವರು ನಮ್ಮ ಜೊತೆಗೆ ಎಲ್ಲ ಮನೆ ಭೇಟಿ ಕೂಡ ಆಲ್ಪದ ಭೇಟಿ ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮ್ಮ ಮಾತನ್ನು ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಆದೇಶದ ಮೇಲೆ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲಾ ತಾಲೂಕಿಗೆ ಒಂದು ತಂಡ ಭೇಟಿ ಕೊಟ್ಟು ಸಮಗ್ರ ಪರಿಶೀಲನೆ ಅಂತ ಪಾಲಕರ ಮನೆ ಭೇಟಿ ಇರ್ಬೋದು, ವಿದ್ಯಾರ್ಥಿಗಳ ಸಂದರ್ಶನ ಇರ್ಬೋದು, ಟೀಚರ್ ಸಂದರ್ಶನ, ಶಿಕ್ಷಕರ ಸಂದರ್ಶನ ಮಾಡಿದ್ದೀವಿ. ಹಾಗೆ ಶಾಲೆಯಲ್ಲಿರುವ ಕೆಲವು ಕಡತಗಳ ಮತ್ತೆ ಫೈಲ್ಸ್ ಅಂದ್ರೆ ಖರೀದಿ ಮಾಡಿದ ಬಿಲ್ಗಳ ಇದ್ದೆಲ್ಲ ನಾನು ನೋಡಿದ್ದೇವೆ. ಅದರದ್ದು ಒಂದು ವರದಿ ಕೊಟ್ಟು ಈ ಸಭೆಯಲ್ಲಿ ನಾನು ನಡೆಸ್ತಾ ಇದ್ದೇನೆ. ಶಾಲೆ ಡಯಸ್ ಸಂಖ್ಯೆ 29,387 ಇದೊಂದು ಶಾಲೆ ಸರ್ಕಾರಿ ಶಾಲೆ ಮೇಲೆ ಅದಕ್ಕೊಂದು ಸರ್ಕಾರ ಡಯಸ್ ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಖ್ಯೆ ನಾನು ಈಗ ಶಾಲೆ ಸ್ಥಾಪನೆಯಾದ ವರ್ಷ 1883 ವರ್ಷ ಎಲ್ಲರೂ ಗೊತ್ತಿರಬಹುದು ಅಂತೇಳಿ ನಮ್ಮ ಸಾಮಾಜಿಕ ಪರಿಶೋಧನಾ ಅವಧಿ 1/4/2022 ರಿಂದ 31/3/2023 ತನಕ. ಇದು ಏನಂದ್ರೆ ಒಂದು ವರ್ಷದಲ್ಲಿ 22 ಮತ್ತು 23ನೇ ಸಾಲಿನ ಹಣಕಾಸು ಸಂಬಂಧಪಟ್ಟು ಮತ್ತು ಕಾಗದಪತ್ರ ಸಂಬಂಧಪಟ್ಟು ರಿಜಿಸ್ಟರ್ ಫೈಲ್ಸ್ ಏನೇನು ಮೇಂಟೈನ್ ಇದೆ ಅದು ನೋಡೋದು. ಪ್ರೆಸೆಂಟ್ ಆಗಿ ಈಗ ನಾವು 3-4 ದಿನ ಏನು ವಿಸಿಟ್ ಮಾಡಿದೀವಲ್ಲ ಅದು ಎಷ್ಟು ಪಾಲಕರ ಭೇಟಿ ಈಗ ಪ್ರಸಕ್ತ ವಿದ್ಯಮಾನದ್ದು ಅಂದ್ರೆ ನೀವೇನು ಒಪಿನಿಯನ್ ಕೊಟ್ಟರು ಅದನ್ನು ಅಷ್ಟು ಕ್ರೋಢೀಕೃತ ಮಾಡಿ ನಾವು ವರದಿ ರಚನೆ ಮಾಡೋದು. ಹಾಗೆ ನಾವು ಭೇಟಿ ನೀಡಿದ ದಿನ ಹಾಜರಾತಿ ಅಂಗನವಾಡಿ 12, 1ನೇ ತರಗತಿ 4, 2ನೇ ತರಗತಿ 3, 3ನೇ ತರಗತಿ 4, 4ನೇ ತರಗತಿ ಯಾರೂ ಇಲ್ಲ, 5ನೇ ತರಗತಿ 2, 6ನೇ ತರಗತಿ 4, 7ನೇ ತರಗತಿ 2 ಅಷ್ಟು 31 ಅಂಗನವಾಡಿ ಮತ್ತೆ ಶಾಲೆ ಸೇರಿಸಿ ನಾನು ಹೇಳಿದೆ. ಅಂಗನವಾಡಿಗೆ ಒಂದು ಕನ್ಸಿಡರ್ ಮಾಡಬೇಕು ಒಂದು ಆದೇಶ ಇರುವಾಗ ನಾವು ಅಂಗನವಾಡಿನೂ ಭೇಟಿ ಮಾಡಿದ್ದೀವಿ. ಹಾಗೆ ಪ್ರಾರಂಭಿಕ ಶಿಕ್ಷಕರು 22-23ನೇ ಸಾಲಿನ ಪ್ರಾರಂಭಿಕ ಶಿಕ್ಷಕರು ಈ ಸದ್ಯದ ಪ್ರಾರಂಭಿಕ ಶಿಕ್ಷಕರಲ್ಲ 23-24 1/4/2022ಕ್ಕೆ 2219 ಪಂಚ ಸೌಲಭ್ಯ ಅಂದ್ರೆ ನೀವು ಕುಡಿಯುವ ನೀರು ಮತ್ತೆ ಶೌಚಾಲಯ ಕಂಪನಿ ಪಂಚ ಸೌಲಭ್ಯ ಅಂದ್ರೆ ಸರ್ಕಾರ ಅಮೌಂಟ್ ಹಾಕ್ತದೆ. ಆ ಅಮೌಂಟ್ 8,000 ರೂಪಾಯಿ ಜಮಾ ಆಗಿದೆ. ಶೂ ಮತ್ತು ಸಾಕ್ಸ್ಗೆ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಕೊಡುವ ಸಲುವಾಗಿ ಶೂ ಮತ್ತೆ ಚಪ್ಪಲ್ ಸ್ಯಾಂಡಲ್ಸ್ ಚಪ್ಪಲ್ ಕೊಡ್ತಾ ಇದ್ದಾರಲ್ಲ ಅದು ಸಲುವಾಗಿ 5,245 ಶಾಲಾ ಅನುದಾನ 2,500 ಬಂದಿತ್ತು. ಬ್ಯಾಂಕ್ ಬಡ್ಡಿ 155 ಒಟ್ಟು 17,119 ರೂಪಾಯಿ ಆ ಇಯರ್ ಜಮಾ ಆಗಿತ್ತು. ಅದನ್ನ ಅನುದಾನ ಬಳಕೆ ಮಾಡ್ಕೊಂಡಾರೆ. ಪಂಚ ಸೌಲಭ್ಯ 8,000 ರೂಪಾಯಿ ಖರ್ಚಾಗಿದೆ. ಶೂ ಮತ್ತು ಸಾಕ್ಸ್ಗೆ 5,295 ಶಾಲಾ ಅನುದಾನ ಕೆಲವು ಚಿಕ್ಕ ರಿಪೇರಿ ಮಾಡ್ಕೊಂಡು 2,500 ರೂಪಾಯಿ ಇದು ಮಾಡ್ಕೊಂಡಿದ್ದಾರೆ. 15,740 ಖರ್ಚಾಗಿದೆ. ಉಳಿಕೆ ಹಣ 2,374 ರೂಪಾಯಿ ಉಳಿಕೆ ಹಣ ಅದು 2023ರ ಆರಂಭಿಕ ಶೇಕ ಆಗಿರ್ತದೆ. ಹಾಗೆ ಶಾಲಾ ಹಿನ್ನೆಲೆ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಹಲವಾರು ಮಹನೀಯರ ತ್ಯಾಗ ಪರಿಶ್ರಮ ಫಲವಾಗಿ ಶಿಕ್ಷಕ 1883ರಲ್ಲಿ ಸ್ಥಾಪಿಸಲ್ಪಟ್ಟ ವಿದ್ಯಾರ್ಥಿಗಳು ನಮ್ಮ ಈ ಸಾಲುಪುರ ಕನ್ನಡ ಶಾಲೆ 9/11/1883ರಲ್ಲಿ ಕಲ್ಲು ಕೊಂಬ ಮನೆಯ ಗೋಡೆ ಒಡ್ಡಹಳ್ಳಿಯಿಂದ ಕಟ್ಟಲ್ಪಟ್ಟ ಒಂದು ಕೋಣೆಯಿಂದ ಪ್ರಾರಂಭವಾದ ಈ ಶಾಲೆ ಇಂದು ಕಲ್ಲು ಗೋಡೆ ಪ್ರತಿಯ ಹೊದಿಕೆಯಲ್ಲಿ 5 ಕೋಣೆಗಳನ್ನು ಒಳಗೊಂಡು ವಿಶಾಲವಾಗಿ ಬೆಳೆದು ನಿಂತಿದೆ. ಇದಕ್ಕೆ ಇಲ್ಲಿನ ಜನರ ಪರಿಶ್ರಮ ಇಲಾಖೆಯ ಸಹಾಯ ಪ್ರಮುಖವಾಗಿ ಕಂಡುಬರುತ್ತದೆ. ಒಬ್ಬರ ಶಿಕ್ಷಕರು 4ನೇ ತರಗತಿಯವರೆಗೆ ಪ್ರಾರಂಭವಾದ ಈ ಶಾಲೆ 150ರಿಂದ 187ರವರೆಗೆ ಮಕ್ಕಳು ಒಳಗೊಂಡು 7ನೇ ತರಗತಿಯವರೆಗೆ ವಿಸ್ತರಿಸಲ್ಪಟ್ಟಿತ್ತು. 1 ಶತಮಾನಕ್ಕೆ ಹೆಚ್ಚು ಕಾಲದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಶಾಲೆಯಲ್ಲಿ ಅದೆಷ್ಟೋ ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಪಟ್ಟಿ ಪಡೆಯಲು ಹೋದರೆ ಬಿಟ್ಟು ಹೋಗುವ ಎಷ್ಟು ಜನ ಇಂಜಿನಿಯರ್, ವಕೀಲರು, ಶಿಕ್ಷಕರಾಗಿ ತಮ್ಮ ಬದುಕನ್ನು ಪಟ್ಟಿಕೊಂಡಿದ್ದಾರೆ. ಭಾರತೀಯ ಸೇನಾಪಡೆಯನ್ನು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಅತಿಶಯೋಕ್ತಿಯನ್ನಲ್ಲ. ಇಂದು ಈ ಶಾಲೆ 5 ಕೋಟೆಗಳು ಹೊಂದಿದ್ದು, ರಂಗಮಂದಿರ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹೊಂದಿದ್ದು 19 ಮಕ್ಕಳು ಮತ್ತು 3 ಜನ ಶಿಕ್ಷಕರನ್ನು ಒಳಗೊಂಡಿದೆ. ಅಡಿಕೆ, ತೆಂಗು, ಬಾಳೆಗಳಿಂದ ಸದಾ ಹಸಿರು ಸಿರಿದೇವಿ ಭೂಮಾತೆಯ ಬಳಿಯಲ್ಲಿ ಹೆಮ್ಮೆಯಿಂದ ತಲೆಎತ್ತಿ ನಿಂತಿದೆ. ರಾಷ್ಟ್ರೀಯ ಹಬ್ಬಗಳಿದೆ, ಶಾರದಾ ಪೂಜೆಯಲ್ಲಿ, ಶಾಲಾ ವಾರ್ಷಿಕೋತ್ಸವದಲ್ಲಿ ಕ್ರಿಯಾಶೀಲ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಇದಿಷ್ಟು ಶಾಲಾ ಹಿನ್ನೆಲೆ ಬಗ್ಗೆ.
ಶಾಲೆಗೆ ಸಂಬಂಧಪಟ್ಟು. ಹಾಗೆ ನಾವು ಕಂಡುಕೊಂಡಂತ ಗುಣಾತ್ಮಕ ಅಂಶಗಳು ಶಾಲೆಯಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಲಾಗಿದೆ. ಅದನ್ನು ನಾನೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾಗ್ತದೆ, ಅದೆಲ್ಲ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಿದ್ರೆ ಶಾಲೆಯಲ್ಲಿ ದಾಖಲೆ ಇರುವ ಪ್ರಕಾರ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರ್ತಾರೆ. ನಾವು ಜಸ್ಟ್ 3 ದಿನ, ಇವಾಗ 4ನೇ ದಿನ, ನಮಗೆ ದಿನ ಬರೋದು ಗೊತ್ತಾಗುದಿಲ್ಲ. ಅಲ್ಲಿ ಅಟೆಂಡೆನ್ಸ್, ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಪುಸ್ತಕ ನೋಡೋದು ಗೊತ್ತಾಗ್ತದೆ. ಅಂದ್ರೆ ಎಲ್ಲ ಸಾಧಾರಣವಾಗಿ ಎಲ್ಲ ಮಕ್ಕಳು ಬರ್ತಾರೆ, ಹಾಜರಿರ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ ವಿತರಿಸಲಾಗಿದೆ. ಅಂದ್ರೆ ಈಗ ನಾವೇನಾದ್ರು ವಿದ್ಯಾರ್ಥಿಗಳು ಕೇಳಿದ್ರೆ, ಪಾಲಕರು ಕೇಳಿದ್ರೆ ರಿಜಿಸ್ಟರ್ ನೋಡಿದ್ದಾರೆ. ಶಾಲೆಯಲ್ಲಿ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಸಂಬಂಧಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಇದನ್ನು ನಾವು ವಿದ್ಯಾರ್ಥಿ ಸಂದರ್ಶನ, ಪಾಲಕ ಸಂದರ್ಶನ ಬಂದಿದೆ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ ಇರುವುದನ್ನು ಗಮನಿಸಲಾಗಿದೆ. ಇದು ಮಕ್ಕಳು ಸಂಬಂಧಪಟ್ಟ ಕ್ಲಬ್ ಇರ್ತದೆ, ಆ ಕ್ಲಬ್ ರಚನೆ ಮಾಡಿದರೆ ಸಾಮಾಜಿಕ ಪರಿಶೋಧನಾ ಭೇಟಿ ಸಂದರ್ಭದಲ್ಲಿ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಶಿಕ್ಷಕರ ಚೆನ್ನಾಗಿ ರೀತಿ ಶಿಕ್ಷಣ ಕೊಡ್ತಿರುವ ಬಗ್ಗೆ ನಾವು ನೋಡಿದ್ರೆ, ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ಇರುತ್ತದೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ಇದೆ. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು ನಿಯಮಿತವಾಗಿ ಹಾಜರಿರುತ್ತಾರೆ. ಅಂದ್ರೆ ಅವ್ರು ಬೆಳಿಗ್ಗೆ ಅವರಿಗೆ ಟೈಮಿಂಗ್ ಇರ್ತದಲ್ಲ, ಆ ಟೈಮ್ ಒಳಗೆ ಬಂದ್ಬಿಟ್ಟು ಬಿಟ್ಟ ಮೇಲೆ ಅದೇ ಟೈಮ್ಗೆ ವಾಪಸ್ ಹೋಗ್ತಾರೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾವಾಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಅಂದ್ರೆ ಸುರಕ್ಷಾ ಪ್ರತಿಜ್ಞೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲವೊಂದಿಷ್ಟು ನಿಯಮ ಇರ್ತದೆ, ಅವರು ಪಾಲನೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಘಟಕಗಳು ಲಭ್ಯವಿರುತ್ತದೆ. ಅಂದ್ರೆ ಮಕ್ಕಳಿಗೆ ಪಾಠ ಬೋಧನೆ ಮಾಡಲಿಕ್ಕೆ ವಿಜ್ಞಾನ ಮತ್ತು ಗಣಿತ ಘಟಕ ಲಭ್ಯವಿರುತ್ತದೆ, ಅದು ಶಾಲೆಗೆ ಲಭ್ಯವಿದೆ. ಶಾಲೆಗೆ ಹೆಚ್ಚಿನ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಆಸಕ್ತರಾಗಿರುವುದನ್ನು ಗಮನಿಸಲಾಗಿದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಯನ್ನು ಶಾಲೆಯ ಗೋಡೆಯಲ್ಲಿ ಪ್ರದರ್ಶಿಸಲಾಗಿದೆ. ತುರ್ತು ವೈದ್ಯಕೀಯ ಕೆಲವೊಂದಿಷ್ಟು ತುರ್ತು ವೈದ್ಯಕೀಯ ಸಂಖ್ಯೆ ಇರ್ತದೆ, ಅದನ್ನು ಗೋಡೆ ಮೇಲೆ ನಮೂದಿಸಿದ್ದಾರೆ. ಹಾಗೆ ಗುಣಾತ್ಮಕ ಅಂಶಗಳು ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ವಿದ್ಯಮಾನ ಕಲಿಯುವ ದಿನಪತ್ರಿಕೆ ಲಭ್ಯವಿರುವುದಿಲ್ಲ. ಪ್ರತಿನಿತ್ಯದ ದಿನ ಅಂದ್ರೆ ಏನ್ ನಡೀತದೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ತಿಳಿಬೇಕು ಅಂದ್ರೆ ಪೇಪರ್ ಕಡ್ಡಾಯ ಬೇಕೇ ಬೇಕು. ಬೆಳಿಗ್ಗೆ ಪ್ರಾರ್ಥನೆಯ ಟೈಮಲ್ಲಿ ಅವ್ರು ಪೇಪರ್ ಓದುದು ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ಸ್ವಲ್ಪ ಪ್ರಚಲಿತ ವಿದ್ಯಮಾನದ ಬಗ್ಗೆ ಒಂದು ಆಸಕ್ತಿ ಬರ್ತದೆ. ಅದು ಶಾಲೆಯಲ್ಲಿ ವಿದ್ಯಾರ್ಥಿ ವೇತನ ಬಂದಿರ್ತಿಲ್ಲ. ಅಂದ್ರೆ 2 ವರ್ಷದಿಂದ ಈ ವಿದ್ಯಾರ್ಥಿ ವೇತನ ಯಾರು ಬರ್ತಿಲ್ಲ. ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಅದೇ, ಅದು ಸರಿಯಾಗಿ ಅವ್ರು ಲಭ್ಯ ಆಗ್ತಿಲ್ಲ ಅಂದ್ರೆ ಇವೆಲ್ಲ ದುರಸ್ತಿಲ್ಲ. ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯವಿದ್ದು ಆದ್ರೆ ದುರಸ್ತಿಯಲ್ಲಿ ಇರ್ತದೆ. ಅಂದ್ರೆ ಟಿವಿ ಇದೆ, ಕಂಪ್ಯೂಟರ್ ಇದೆ, ಆದ್ರೂ ಅದು ಮಕ್ಕಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಶಾಲೆಯಲ್ಲಿ 4ನೇ ತರಗತಿಯ ಮಕ್ಕಳು ಇಲ್ಲದಿರುವುದನ್ನು ಗಮನಿಸಲಾಗಿದೆ. 4ನೇ ಕ್ಲಾಸಲ್ಲಿ ಒಂದು ವಿದ್ಯಾರ್ಥಿ ಇಲ್ಲಪ್ಪ, ಅದು ಗಮನಿಸಲಾಗಿದೆ. ಶ್ರಾವಣಿ ಜಿ ಹೆಗಡೆ, ಸುಪ್ರೀತಾ ವಿನಯ್, ನಿಖಿತಾ ವಿನಯ್ ಈ 3 ಮಕ್ಕಳು 100 ಕಿಲೋಮೀಟರ್ ಶಾಲೆಗೆ ಹಾಜರಾಗುತ್ತಿದ್ದು ಈ ಮಕ್ಕಳಿಗೆ ಸಾರಿಗೆ ಭತ್ಯೆ ಬಂದಿರುವುದಿಲ್ಲ. ಅಂದ್ರೆ ಇಲ್ಲಿ ಸಾರಿಗೆ ಭತ್ಯೆ ಕೊಡಲಿಕ್ಕೆ ಅವಕಾಶ ಇರ್ತದೆ. ಹಿರಿಯ ಪ್ರಾಥಮಿಕ ಶಾಲೆ ಆಗುವುದರಿಂದ 3 ಕಿಲೋಮೀಟರ್ ಜಾಸ್ತಿ ಆದವ್ರಿಗೆ ಸಾರಿಗೆ ಭತ್ಯೆನೂ ಇರುತ್ತೆ. ಹಿರಿಯ ಪ್ರಾಥಮಿಕ ಶಾಲೆ ಆದರೆ 1 ಕಿಲೋಮೀಟರ್ ದೂರದಿಂದ ಬರೋರಿಗೆ ಅವ್ರಿಗೆ ಸಾರಿಗೆ ಭತ್ಯೆನೂ ಇರುತ್ತೆ. ಅದಕ್ಕಾದ್ರೆ ಅನ್ವಯಿಸುತ್ತಿಲ್ಲ. ಇದಿಷ್ಟು ಗುಣಾತ್ಮಕ ಅಂಶಗಳು. ಹಾಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಉತ್ತಮ ಬಾಂಧವ್ಯ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ವಿವಿಧ ಬಗೆಯ ಡಿಜಿಟಲ್ ಮೂಲಸೌಕರ್ಯ ಬಳಸಿಕೊಂಡರೆ ಮಕ್ಕಳಿಗೆ ಪೂರಕ ಸಾಮರ್ಥ್ಯ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಈಗ ನಾವು ಡಿಜಿಟಲ್ ಮಾಧ್ಯಮ ಹೊಂದಿರ್ತಾರೆ, ಈ ಮಕ್ಕಳನ್ನು ನಾವು ಅದೇ ರೀತಿಯಾಗಿ ಬೆಳೆಸಬೇಕು. ಅದು ನಮ್ಮ ಸಲಹೆ. ಅಂದ್ರೆ ಈಗ ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಟಿವಿ ಇರ್ಬೋದು, ಕಂಪ್ಯೂಟರ್, ಅದ್ರ ಮೂಲಕ ಪಾಠ ಮಾಡ್ತಿದ್ರೆ ಮಕ್ಕಳ ಒಂದಿಷ್ಟು ಕಲಿಕಾ ಆಸಕ್ತಿ ಹೆಚ್ಚಾಗ್ತದೆ. ಅದೊಂದು ನಮ್ಮ ಸಲಹೆ. ಅದನ್ನ ನೀವು ಡಿಜಿಟಲ್ ಮಾಧ್ಯಮ ನೀವು ಪೂರೈಸುವಂತ ರೀತಿ ಆಗಬೇಕು ಒಂದು ಸಲಹೆ ಆಗಿರ್ತದೆ. ಶಾಲೆಯ ಶಿಕ್ಷಕರು ಉತ್ತಮವಾಗಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತದೆ ಎಂದು ವಿದ್ಯಾರ್ಥಿ ಮತ್ತು ಪಾಲಕ ಸಂದರ್ಶನ ವೇಳೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಶಾಲಾ ಮಕ್ಕಳಿಗೆ ಆಟವಾಡಲು ಸಮರ್ಪಕವಾದ ಆಟದ ವ್ಯವಸ್ಥೆ ಇರುವುದಿಲ್ಲ ಎಂದು ಮನೆಮನೆಗೆ ಸಂದರ್ಭದಲ್ಲಿ ಪಾಲಕರು ತಿಳಿಸಿರುತ್ತಾರೆ. ಅದೇ ಸರಿಯಾದ ಒಂದು ಆಟ ವ್ಯವಸ್ಥೆ ಇಲ್ಲ ಅನ್ಕೊಂಡೆ ಹೇಳಿದ್ರೆ. 1ರಿಂದ 3ನೇ ತರಗತಿ ನಡಿಕಲಿ ಮಕ್ಕಳಿಗೆ ವೃತ್ತಾಕಾರದ ಟೇಬಲ್ ಮತ್ತು ಕುರ್ಚಿ ಇದ್ದರೆ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ಎನ್ನುವುದು ಸಾಮಾಜಿಕ ಪರಿಷತ್ ತಂಡದ ಅಭಿಪ್ರಾಯ. ಅಂದ್ರೆ 1ರಿಂದ 3ನೇ ಕ್ಲಾಸ್ ಮಕ್ಕಳು ನಡಿಕಲಿ ವಾತಾವರಣ ಪರಿಷತ್ ಶಿಕ್ಷಣ ಇಲಾಖೆ ಸೃಷ್ಟಿ ಮಾಡುತ್ತೆ. ಅದಕ್ಕೆ ವೃತ್ತಾಕಾರ ಟೇಬಲ್ ಮತ್ತೆ ಚಿಕ್ಕ ಚೇರ್ ಬೇಕು. ನಾವು ಶಾಲೆಯಲ್ಲ ಅದನ್ನೆಲ್ಲ ನಾವು ಗಮನಿಸ್ತಾರೆ ಉಂಟು, ಇಲ್ಲಿ ಇಲ್ಲ. ಆ ಮಕ್ಕಳಿಗೆ ಕೊಟ್ರೆ ಅದ್ರ ಮೂಲಕ ನಾವು ಪಾಠ ಮಾಡಲಿಕ್ಕೆ ಶುರು ಆಗ್ತದೆ ಎಂಬುದು ನಮ್ಮೊಂದು ಅಭಿಪ್ರಾಯ. ಇದು ಸಲಹೆ ಮತ್ತು ನಮ್ಮೊಂದು ಅಭಿಪ್ರಾಯ. ಶಾಲೆಯ ಸುತ್ತಲೂ ಭಾಗಶಃ ಕಾಂಪೌಂಡ್ ವ್ಯವಸ್ಥೆ ಇದ್ದು ಪೂರ್ಣ ಪ್ರಮಾಣದ ಅವಶ್ಯಕತೆ ಇರುವುದನ್ನು ಮುಖ್ಯ ಶಿಕ್ಷಕರು ತಮ್ಮ ಅಭಿಪ್ರಾಯದ ಸಂದರ್ಶನದಲ್ಲಿ ತಿಳಿಸುತ್ತಾರೆ. ಅಂದ್ರೆ ಭಾಗಶಃ ಮಾತ್ರ ಕಾಂಪೌಂಡ್ ಇದೆ, ಆ ಭಾಗದ ಸ್ವಲ್ಪ ಕಾಂಪೌಂಡ್ ಇಲ್ಲ, ಅದೊಂದು ಅವರು ಹೇಳಾರೆ. ಮಕ್ಕಳ ಪಾಲಕರು ಶಾಲೆಗೆ ಒಳ್ಳೆಯ ಸಹಕಾರ ಮತ್ತು ಹಣಕಾಸಿನ ನೆರವು ನೀಡುತ್ತಿರುವುದನ್ನು ಶಾಲಾ ಭೇಟಿ ಸಂದರ್ಭದಲ್ಲಿ ಸಾಮಾಜಿಕ ಪರಿಷತ್ ತಂಡ ಗಮನಿಸಿರುತ್ತದೆ. ಶಾಲಾ ಶೌಚಾಲಯ ಸ್ವಚ್ಛವಾಗಿದ್ದು ಹಾಗೂ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಶೌಚಾಲಯ ಗೋಡೆಯ ಕೆಲವು ಶೀರ್ಷಿಕೆಗಳಿಂದ ತಿಳಿದುಬಂದಿರುತ್ತದೆ. ಅಂದ್ರೆ ಮೇನ್ ಆಗಿ ಸ್ವಚ್ಛತೆ ಮಕ್ಕಳ ತಿಳಿಸಬೇಕು, ಅದು ಇಂಪಾರ್ಟೆಂಟ್. ಶೌಚಾಲಯ
ಶಾಲೆ ಕ್ಲೀನ್ ಇದೆ, ಹಾಗೆ ಶೌಚಾಲಯದ ಗೋಡೆ ಮೇಲೆ ಕೆಲವೊಂದಿಷ್ಟು ಶೀರ್ಷಿಕೆ ನನ್ನನ್ನು ಬಳಸಿಕೊಳ್ಳಿ ಕೆಲವೊಂದಿಷ್ಟು ಇದೆ, ಓದುವುದರಿಂದ ಅವರಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ಭಾವನೆ ಬರ್ತದೆ. ಆದ್ದರಿಂದ ಹಾಗೆ 7ನೇ ತರಗತಿಯ ಮಕ್ಕಳ ಕಲಿಕಾ ಉತ್ತೇಜನ ಪ್ರೋತ್ಸಾಹ ನೀಡಲು ಕೆಲವು ದಾನಿಗಳು ಹಣವನ್ನು ಶಾಲೆಯ ನಿಗದಿತ ಖಾತೆಯಲ್ಲಿ ಭದ್ರತಾ ಠೇವಣಿಯಾಗಿದ್ದು ವರ್ಷಕ್ಕೆ ಅದರಿಂದ ಬರುವ ಬಡ್ಡಿ ಹಣದಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಬಹುಮಾನ ನೀಡುವುದು ಶಾಲೆಯ ಉತ್ತಮ ಸಂಗತಿಯಾಗಿದೆ. ಅವರು ಯಾರು? ಕುಮಾರ್ ನಾಯಕ ಶೆಟ್ಟಿ 1,000 ರೂಪಾಯಿ, ಉಮೇಶ್ ನಾಯಕ್ ಸಿಆರ್ಪಿ 1,000, ಸೌಭಾಗ್ಯ ನಾಯಕ್ 500, ಇಂದಿರಾ ಕೆ ಹೆಗಡೆ 5,000, ಶಶಿಕಲಾ ಆಚಾರ್ಯ 1,000, ಗೀತಾಬಾಯಿ ಹೆಗಡೆ 2,000, ರಮಾವಿ ನಾಯಕ್ 1,000, ಜಟ್ಟಿ ಬುಜ್ಜು ನಾಯಕ್ 1,000. ಇವರಿಷ್ಟು ಒಂದಿಷ್ಟು ಭದ್ರತಾ ಠೇವಣಿಯಾಗಿದೆ. ಅದನ್ನು ಬರುವ ಬಡ್ಡಿ ದುಡ್ಡಲ್ಲಿ 7ನೇ ಕ್ಲಾಸಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬರುವ ಮಕ್ಕಳಿಗೆ ಅದೇ ಬರೀ ಒಂದು ಬಡ್ಡಿ ದುಡ್ಡನ್ನ ಕೊಡ್ತಾರೆ ಶಿಕ್ಷಕರು ಹೇಳುದು ಮತ್ತು ರಿಜಿಸ್ಟರ್ ಇದೆ. ಹಾಗೆ ಶಾಲೆಗೆ ತಾಲೂಕು ಪಂಚಾಯತಿಯಿಂದ 2021-2022 ಕಂಪ್ಯೂಟರ್ ಹಾಗೂ 23-24 ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿರುವುದನ್ನು ಗಮನಿಸಲಾಗಿದೆ. ಇದಿಷ್ಟು ನಾವು ಮಾಡಿದಂತ ವರದಿ. ಈ ವರದಿ ಮೇಲೆ ಏನೇ ಒಂದು ಆಕ್ಷೇಪಣೆ ಇದ್ದರೆ ನೀವು ಮಾತಾಡಬಹುದು, ಮತ್ತೆ ಏನು ಚರ್ಚೆ ಇದ್ರೆ ಮಾಡಬಹುದು. ಇಷ್ಟು ತನಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರೂ ಈಗ ಪಾಲಕರು ನಮ್ಗೆ ಏನು ಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ರೆ ಅವರು ವರದಿ ಮಾಡ್ತಾರೆ. ಅಂದ್ರೆ ಈಗ ನಮ್ಮ ಬೇಡಿಕೆಗಳನ್ನು ನಾವು ಇವ್ರ ಮುಂದೆ ಇದ್ರೆ ಅವರು ಕೊಟ್ಟರೆ ಇನ್ನು ಬಂದಿಲ್ಲ. ಮತ್ತೆ ಆ ಮೇಲ್ಗಡೆ ಕಂಪೌಂಡಿಂಗ್ ಒಂದು ಮೇಲ್ಗಡೆ ಜಾಗಕ್ಕೆ ಒಂದು ಕಂಪೌಂಡ್ ಹಾಕ್ತೇವೆ, ನಾವು ಭದ್ರ ಮಾಡ್ಕೊಟ್ರೆ ಸಣ್ಣ ಮಕ್ಕಳು ಎಲ್ಲ ಆಟ ಆಡ್ಕೊಂಡೇ ಇರ್ತೀವಿ. ಕಂಪೌಂಡ್ ಹಾಕ್ತೇವೆ ಇನ್ನು ಬರಲ್ಲ ನೋಡಿ. ಈಗಾಗಲೇ ಆಲ್ರೆಡಿ ಈಗಾಗಲೇ 6 ತಿಂಗಳಾಗೋಯ್ತು. ನಮ್ಮ ಹತ್ರ ಬರ್ತಾನೆ ನಾಳೆ ಡಿಸೆಂಬರ್ದಲ್ಲೇ ಮುಗಿಸ್ಕೊಡ್ತೇನೆ ಅಂತ ಹೇಳಿದ, ಅದು ಬಂದಿಲ್ಲ.
ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮತ್ತು ಇವರು ಆಗಿರುವಂತಹ ಚೇತನ್ ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಆತ್ಮವಾಗಿ ಸರ್ವೆಗೆ ಮುಖಾಂತರ ಕೊಟ್ಟಿದ್ದೇವೆ. ಅವರು ಡಿಸೆಂಬರ್ದಲ್ಲಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಹೇಳಿದ್ರಿ. ನಾವು ಮತ್ತೆ ಹೋಗೆಲ್ಲ ಭೇಟಿ ಮಾಡಿ ಬಂದೇನೆ. ಡಿಸೆಂಬರ್ದಲ್ಲಿ ನೋಟಿಸ್ ಕೊಡ್ತೇನೆ ಅಂದ್ರೆ ಇನ್ನೂ ಬಂದಿಲ್ಲ. ಮತ್ತೆ ಯಾರು ಹೇಳಿದ್ರೆ ಅಲ್ಲ ಬಿಯೋರಿಗೆ ಮುಖಾಂತರ ನಾವು ಅರ್ಜಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದಾರೆ. ಅದಿನ್ನೂ ಆಗಿಲ್ಲ. ನಮ್ಗಲ್ಲೇ ಮೇಲ್ಗಡೆ ಜಾಗ ಶಾಲೆದು ಅಂತ ಹೇಳ್ತಾ ಇದ್ರು. ಅದಕ್ಕೊಂದು ಕಾಂಪೌಂಡ್ ವ್ಯವಸ್ಥೆ ಆದ್ರೆ ಚೆನ್ನಾಗಿರ್ತಿತ್ತು ಅಂತ ಮಾತಾಡ್ತಾ ಇದ್ರು. ಸರ್ವೆ ಆದ್ರೆ ಮತ್ತೆ ನಾವು ಕಾಂಪೌಂಡ್ ಶಾಲೆಗೆ ಕಾಂಪೌಂಡ್ ಭಾಳ ಟೈಮ್ ನೀವು ವರದಿ ಕಂಪ್ಯೂಟರ್ ಮತ್ತೆ ಇದೆಲ್ಲ ಹಾಳಾಗಿದೆ. ಇನ್ನೊಮ್ಮೆ ಕೊಟ್ಟಿದ್ದಾರೆ. 2021 ಬಳಕೆ ಮಾಡ್ತಿದ್ದಾರೆ. ಈಗ ಎಲ್ಲ ಹಾಳಾಯ್ಕೊಂಡಿದೆ. ಸಿಸ್ಟಮ್ ಎಲ್ಲ ಹಾಳಾಯ್ಕೊಂಡಿದೆ. ನೆಕ್ಸ್ಟ್ ಇಯರ್ ಸಾಲ್ಕೋಡ್ ದೊಡ್ಡ ಗ್ರಾಮ ಆದ್ರಿಂದ ಅವ್ರಿಗೊಂದು ಈಗ ನಿಮ್ಗೆ ಗೊತ್ತಿದೆ ಈ ಬಾಡಿ ಇಲ್ಲ. ಸೊ ನಮ್ದು ಕಾಲೇಜ್ ಅದರಲ್ಲಿ ಅವ್ರು ಯಾವಾಗ ಅಲ್ಲೂ ಸರಿ ಒಂದು ಅವರ್ ಶಾಲೆಯಲ್ಲಿ ನಮ್ಗೆ ಹಾಕಿ ಇರ್ತಾರೆ. ಅವ್ರು ನಮ್ಗೆ ಹಾಕಿ ಇರ್ತಾರೆ. ಯಾಕಂದ್ರೆ ನಮ್ಗೆ 15% ಎಜುಕೇಶನ್ ಅಲ್ಲಿ ನಾವು ನಾವು ಕೊಡ್ತೀವಿ. ಸಿಸ್ಟಮ್ ಕೊಡ್ಲಿಕ್ಕೆ 2 ಲಕ್ಷದ ಈಗ ಆರಾಮ್ಸೆ ಸೌಲಭ್ಯ ಮಾಡ್ಬೋದು. ಯಾವ ಬೇಕು ಅಪ್ಲಿಕೇಶನ್ 2-3 ಲಕ್ಷ ಅಷ್ಟೇ. ಜಾಸ್ತಿ ಇದ್ರೆ ಒಂದೇ ವರ್ಕಲ್ಲಿ ಬಿಡ್ಬೇಕು. ಹೆಚ್ಚಾಗಿ ಏನ್ ಮಾಡ್ತಾರೆ ಶಾಲೆಗಳು ಮೇಲ್ಚಾವಣಿ ಲಕ್ಷ ಕೊಡ್ತಾ ಇದ್ದಾರೆ. ಇಂಥ ಪ್ರಕರಣ ಸ್ವಲ್ಪ ಕಡೆ ಸಿಸ್ಟಮ್ ಯಾರು ಕೊಡ್ತಾರೆ. ನಿಮ್ಗೆ ಯಾರು ಬ್ಯಾಂಕ್ ಕಾರವಾರಲ್ಲಿ ಅವರು ಇತಿಹಾಸ ಹೈಸ್ಕೂಲಿಗೆ ಕೊಡ್ತಾರೆ. ಪ್ರೈಮರಿ ಸ್ಕೂಲಿಗೆ ಸ್ವಲ್ಪ ಕಡಿಮೆ. ಹೈಸ್ಕೂಲಿಗೆ ಸರ್ ಅದೇ ಸರ್ವೆ ಇನ್ನೂ ಬರಲಿಲ್ಲ. ಅದಕ್ಕೆ ನಾವೆಲ್ಲ ಎಸ್ಡಿಎಂಸಿ ಅವರೆಲ್ಲ ಸೇರಿ ತಹಶೀಲ್ದಾರ್ ಭೇಟಿ ಆಗ್ಬೇಕು. ತಹಶೀಲ್ದಾರ್ ಭೇಟಿ ಆಗ ಮುಂಚೆ ಯಾರಿಗೆ ಒಂದು ಫೋನ್ ಮಾಡ್ತೀವಿ. ಅಲ್ಲ ಸರ್ ಒಂದು ಪಾರ್ಟ್ ಟೈಮ್ ಹೋಗ್ಬೋದು ಮಾಡ್ಕೊಂಡು ಫೋನ್ ಮಾಡ್ತೀವಿ. ಭೇಟಿ ಆಯ್ತು ಕಾಲ್ ಮಾಡ್ತೀವಿ ಮಾಡ್ರಿ ಅಂತ ಮುಗಿತಾರೆ. ಮತ್ತೆ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಕೇಳ್ತಾರಲ್ಲ ಈಗ ಅವ್ರದ್ದು ಸಮಿತಿ ಅಂತ ನಡೀತಾ ಇದೆ. ಸರ್ವೆ ಇಲಾಖೆ ಸಮಿತಿ ಪ್ರತಿ ಅವ್ರದ್ದು ಲಿಸ್ಟ್ ಡ್ರಾಫ್ಟ್ ಇದೆ. ಪ್ರತಿ ಮನೆಯನ್ನ ಸರ್ವೆ ಮಾಡ್ತಾ ಇದ್ದಾರೆ. ಹಾಗೆ ಅವ್ರದ್ದು ಯಾವ ಕೆಲಸ ಬೇರೆ ಕೆಲಸ ಮಾಡ್ತಾ ಇಲ್ಲ. ಮಕ್ಕಳ ಸಂಖ್ಯೆ ಎಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹೆಚ್ಚಿನ ಕಲಿಸ್ತೀನಿ ಅಂತ ನಮ್ಮ ಇಲ್ಲಂದ್ರೆ ಅಪ್ಪಕಲ್ಪನೆ ಏನಂದ್ರೆ ಪ್ರೈವೇಟಿಗೆ
ನಿಮ್ಮ ಮಕ್ಕಳವರೆಗೆ ಏನಿದೆ ಅವ್ರ ಎಜುಕೇಶನ್ ಅಂತ ಪಾಡಿ ಆಗ್ತಾ ಇರುತ್ತೆ. ಮಕ್ಕಳು ಇರ್ತಾರೆ, ಒಬ್ಬೊಬ್ರು ಆಟ ಆಡ್ತಿರ್ತಾರೆ. ನಿಜವಾದ ಪರಿಸ್ಥಿತಿ ಅವರ ಒಳಗೆ ಏನಿದೆ ಅದರಿಂದ ನೀವು ಆ ಸಣ್ಣ ವಯಸ್ಸಲ್ಲಿ ಪ್ರೈವೇಟ್ಗೆ ಹಾಕಿದ್ರು, ಇಂಗ್ಲಿಷ್ ಹಾಕಿದ್ರು, ಇಲ್ಲ ಹಾಕಿದ್ರು ಅವೆಲ್ಲೋದ್ರೆ ಅವ್ರ ಮಟ್ಟಿಗೆ ಮುಂದೆ ಅವರು ಅವರ ಮೇಲೆ ಡಿಸೈಡ್ ಆಗುತ್ತೆ. ಸೊ ನೀವು ಸರ್ಕಾರಿ ಶಾಲೆಗೆ ಏನು ಅವರೇನು ಕಲಿಯಲ್ಲ ಅಂತ ಏನೂ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಕಲಿಸ್ತಾರೆ. ಅದೇ ಒಂದು ಪಾಲಕರು ಅದು ತಪ್ಪು ಕಲ್ಪನೆ. ಅದೇ ಅಷ್ಟೇ ಕ್ಲಾಸ್ ಇಲ್ಲ ಅವರು ಅದೀಗ ಒಳ್ಳೆ ಚುರುಕಿರೋ ಮಕ್ಕಳನ್ನ ಅವರು ಸೇರಿಸ್ಕೊಂಡು ಇದು ಮಾಡೋ ಸಾಧನೆ ಮಾಡೋದು. ಇಲ್ಲಿ ಮಕ್ಕಳು ಬರುವಾಗ ಅವರಿಗೆ ಮನೆಯಲ್ಲಿ ಹೇಳ್ಕೊಡೋದು ಇರುವುದಿಲ್ಲ, ಅವಳು ಪ್ರತಿಭೆ ಇರ್ತದೆ. ಮನೆಯಲ್ಲಿ ಅವರು ತಂದೆ ತಾಯಿ ಅವ್ರ ಜೊತೆ ಅವ್ರ ತಂದೆ ತಾಯಿಗೆ ಅವ್ರದ್ದೇ ಕೆಲಸ ಇರ್ತದೆ, ಮಕ್ಕಳಿಗೆ ಏನ್ ಹೇಳ್ತಾರೆ ಅವೇ ಗೊತ್ತಿರ್ತದೆ. ಈ ಪ್ರೈವೇಟ್ ಸ್ಕೂಲ್ಗೆ ಸೇರಿದವರು ಅವರ ತಂದೆ ತಾಯಿ ಆಲ್ರೆಡಿ ಎಲ್ಲ ನೋಡಿರ್ತಾರ, ಅವ್ರಿಗೆ ಗೊತ್ತಿರ್ತದೆ ನಮ್ಮ ಮಕ್ಕಳು ಏನ್ ಕಲಿಬೇಕು, ಏನ್ ಗೊತ್ತಿರುತ್ತೆ, ಯಾವ ಕೆಲಸ ಎಲ್ಲ ಅವರೇ ಪ್ಲಾನ್ ಮಾಡಿ ಮಕ್ಕಳು ಕಳಿಸ್ತಾರೆ. ನಮ್ಮವರಂಗಲ್ಲ, ಶಾಲೆಗೆ ಹೋದ್ರೆ ಮಗು ಆ ಮಗು ಮಗ ಸ್ವಂತವಾಗಿ ಕಲಿತದೆ. ಆಟ ನೋಡಿದ್ರೆ ಆ ಶಾಲೆ ಗವರ್ಮೆಂಟ್ ಮಕ್ಕಳಿಗೆ ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಕಲಿಸುವ ಅವರ ತಂದೆ ತಾಯಿ ಎಂಪ್ಲಾಯ್ ಇರ್ತಾರೆ, ಗವರ್ಮೆಂಟ್ ಪ್ರೈವೇಟ್, ಅವರು ಒಂದೊಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಮ ಶಾಲೆ ಹೋಗ್ತಾರೆ, ಏನು ಹೋಗ್ಬೇಕು ಮಾಡ್ತಾರೆ. ಸರ್ಕಾರಿ ಶಾಲೆ ಕಲಿಸುವ ಮಕ್ಕಳು ಅವ್ರ ಬಗ್ಗೆ ಏನು ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಮಾಡ್ತಾರೆ. ಆ ಬಿಸ್ನೆಸ್ ಇರಲ್ಲ, ಅದೇ ಕೆಲಸದಲ್ಲಿ ಇರೋ ಮಕ್ಕಳು ಅವ್ರ ಮಕ್ಕಳು ಬಿಸ್ನೆಸ್ ಅಂದ್ರೆ ನಾವ್ ಇಷ್ಟು ಕಟ್ತಾ ಇದ್ದೀವಿ ಅವ್ರು ಇಷ್ಟು ಮಾಡ್ತಾ ಇರ್ಬೇಕು, ನೆಕ್ಸ್ಟ್ ಅವ್ರ ಕೆಲಸಕ್ಕೆ ಹೋಗ್ಬೇಕು, ಆ ತರ ಇರುತ್ತೆ. ಯಾಕಂದ್ರೆ ಅವ್ರು ನೋಡಿರ್ತಾರಲ್ಲ, ಇದು ಓದಿದ್ರೆ ಈ ಕೆಲಸ ಇಷ್ಟು ಸಂಬಂಧ ನಮ್ಗೆ ಗೊತ್ತಿರಲಿಲ್ಲ, ಅವ್ರು ಕಲ್ತ್ರೆ ಆಯ್ತು ಅಷ್ಟೇ. ಆಗ ತಪ್ಪು ಮಕ್ಕಳಲ್ಲಿ ಅವ್ರ ಪ್ರತಿನಿಧಿತ ಎಲ್ಲ ದೇವರು ಅವ್ರು ಯಾಕೆ ಮಾಡ್ತಾರೆ, ಬಾಕಿ ಉಳಿದವರಿಗೆ ಏನಾಗ್ತದೆ ಅವರೇ ಸಮಾಜದಲ್ಲಿ ನನ್ನದು ದೊಡ್ಡ ಕೆಲಸದಲ್ಲಿ ಇದ್ದವರು ಅವ್ರ ಸರ್ಕಾರಿ ಶಾಲೆ ಏನಂತಾರೆ ಜನರಲ್ಲೇ ಹೋಗ್ತಿದೆ ಸಾಮಾಜಿಕವಾಗಿ ಅವ್ರ ಕೆಲಸದಲ್ಲಿ ಈಗ ಅವ್ರ ಮಕ್ಕಳನ್ನೇ ಕಳಿಸಿದ್ರೆ ನಾವೇ ಕಳಿಸಿದ್ರೆ ಅದೇ ಆಗಿದೆ. ಹೌದು, 2 ವರ್ಷ ಆಯ್ತು ಸರ್. ಅದು ಸ್ಟಾರ್ಟಿಂಗ್ ಸರಿನೇ ಇಲ್ಲ. ಅಲ್ಲ ಸರ್, ಅದು ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. ಅಲ್ಲ ಸರ್, ಅದು ಈಗ ಒಂದ್ಬರಿ ಸರಿ ಮಾಡ್ಕೊಂಡು ಬಂದದ, ಈಗ ಬಂದಿತ್ತಲ್ಲ ಬರ್ಬೇಕಾದ್ರೆ ಏನೋ ಫಾಲ್ಟ್ ಇತ್ತು. ಅದು ಗ್ರೀನರಿಗೆ ಸಾಲಿದವ್ರು ಬಂದ, ಇದು ಗೌರ್ಮೆಂಟ್ ಬಂದದಲ್ಲ, ಅದು ಇನ್ನೊಂದ್ಸರಿ ಖರ್ಚಾಗಿತ್ತು, ಹುಬ್ಳಿಂದನೇ ಬಂದಿನಾಗಿತ್ತು. ಇದು ವಾಪಸ್ ಮಾಡಿ, ಯಾಕಂದ್ರೆ ಇದು ಮೇನ್ ಫಾಲ್ಟ್ ಅದೇ ಅಂತಂದ್ರು. ಅದು ಯಾರು ಕೊಟ್ಟಿದ್ರು ಅವ್ರಿಗೆ ಕಳ್ಸ ಇತ್ತು, ಅವರು ತಗೊಂಡು ಹೋಗಿದ್ರು. ಈಗ ಮೊನ್ನೆ ಒಂದು 15 ದಿನ ತಂದು ಇಟ್ಟೋಗಿದ್ರು. ಯಾಕಂದ್ರೆ ಹಣ ಬಂದದೈತಲ್ಲ, ಲಕ್ಷಗಟ್ಟಲೆ ರೂಪಾಯಿ ಬಂದಿತ್ತಲ್ಲ ಕೆಲವ, 6 ಲಕ್ಷಗಟ್ಟಲೆ ರೂಪಾಯಿ ಬಂದ್ರೆ ನಾವು ಇದನ್ನ 4,000 ರೂಪಾಯಿ ಹಾಕ್ತೇವೆ ಅಂದ್ಮೇಲೆ ಅಲ್ಲಿ ಎಷ್ಟು ನಮ್ಗೆ ಬರುದು, ಎಷ್ಟು 2,000-3,000 ರೂಪಾಯಿನೇ ಬರುದು. ಆಗ ನಾವು ಅದಕ್ಕೆ 4,000 ರೂಪಾಯಿ ಹಾಕ್ತಾ ಹೋದ್ರೆ ನಮ್ಮಲ್ಲೂ ಏನು ಡೆವಲಪ್ ಆಗುದಿಲ್ಲ. ಅದಕ್ಕೆ ಮೊನ್ನೆ ರಿಪೇರಿ ಮಾಡ್ಕೊ ಬಂದಿದ್ರು. ಈಗೇನು ಫಾಲ್ಟ್ ಅದೇ ಅಂತ ಹೇಳ್ತಾ ಇದ್ರು, ಕಲೆಕ್ಷನ್ ಮಾಡ್ತಾರೆ. ಅಲ್ಲ ಸರ್, ಅದು ಕೆಲಸ ಮಾಡಿಸೋರೆ ಪರ್ಫೆಕ್ಟ್ ಮಾಡಲಿಲ್ಲ, ವ್ಯವಸ್ಥೆ ಮಾಡಾದ್ಮೇಲೆ ಬಿಲ್ ಮಾಡಬೇಕು. ಅವರು ನೋಡಿಲ್ಲ. ಅದಕ್ಕೆ ಇಂಜಿನಿಯರ್ ಯಾವ್ದ್ರಲ್ಲಿ ಅಲ್ಲ ಸರ್, ಇಂಜಿನಿಯರ್ ಅಂದ್ರೆ ಈಗ ಯಾವುದೋ ಒಂದು 1.5 ಲಕ್ಷ ವರ್ಕ್ ಗ್ರಾಮ ಪಂಚಾಯತ್ ಮಾಡ್ತಾರೆ.
ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ವರ್ತಿ ಯಾವ ಕೆಲಸ ಬಂದಿರೋ ನಮ್ಗೇನು ಒಂದು ಇಂಟಿಮೇಷನ್ ನಮ್ಗೆ ಇಲಾಖೆ ಕೊಡೋದಿಲ್ಲ. ಅಲ್ಲ ನಮ್ಮ ಶಾಲೆಗೆ ಏನೋ ನಮ್ಗೆ ಕೊಡೋದಿಲ್ಲ. ಅವ್ರು ಬರ್ತಾರೆ ನಿಮ್ಗೆ ಹಿಂಗ್ ಮಾಡ್ತೇವೆ ಅಂತ ನಾವು ಎಂತ ಯಾರು ಬಂದು ಏನೋ ಮಾಡ್ತಾರೆ ಹ್ಞೂ ಅಂತ ಹೇಳ್ತೇವೆ. ಅವ್ರು ಮಾಡಕ್ ಹೋಗ್ತಾರೆ ನಾವ್ ಎಂತ ತಂದ್ಕೊಟ್ರು ಹ್ಞೂ ಅಂತ ಹೇಳ್ತೇವೆ ಬಿಟ್ರೆ ನಮ್ಗೆ ಯಾರು ಕೊಡ್ತಾರೆ ಅಂದ್ರೆ ಬೇಡ ಅಂತ ಹೇಳುದು. ಅದು ಹಿಂಗಾಗ್ಬಿಡ್ತದೆ. ಕೊನೆಗೆ ನಾವು ಕೇಳಿದ್ರೆ ಯಾವ ಇಲಾಖೆ ಬಂದಪ್ಪ ಅಂತ ನಾವು ವಿಚಾರ ಮಾಡ್ತಾ ಹೋಗ್ಬೇಕು. ಇದು ನಮ್ಮ ಬಗ್ಗೆ ಇನ್ನೊಂದು ಬಗ್ಗೆ ನಾವು ರಿಪೇರಿ ಬಂದ್ರೆ ಎಷ್ಟೋ ಬರೀ ನಮ್ಮ ಬ್ಯೂರೋ ಮೇಲ್ಚಾವಣಿ ರಿಪೇರಿಗೆ ಬಂದ್ರೆ ಭಾಳ ಜನ ಕೈ ಹಾಕೊಂಡಿದ್ದಾರೆ. ನೀವು ಮೇಲ್ಚಾವಣಿ ಹಾಕೊಳ್ಬೇಕಾಯ್ತು ಅಂತ ಬ್ಯೂರೋ ಇರ್ತೀವಿ. ಆದ್ರೆ ಕಾಂಟ್ರಾಕ್ಟರ್ ಬಂದ್ರು ನೀವು ಮೇಲ್ಚಾವಣಿಗೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇಂತ ನಮಗೆ ಬಂದಿಲ್ಲ ಇಂತ 50,000 ರೂಪಾಯಿ ಇದನ್ನೇ ಮಾಡ್ಕೊಳ್ಳೋದು ಅಂತ ಹೇಳ್ತಾರಂತೆ. ಅದೇ ಹಂಗನೇ ಮಾಡ್ಕೊಂಡು ಬಿಡ್ತಾರಂತೆ. ಅದು ಬ್ಯೂರೋ ಮೀಟಿಂಗ್ ಅಂತ ನಮ್ಗೆ ಬೇಕಿದ್ರೆ ನೀವು ಮೇಲ್ಚಾವಣಿ ಮಾಡಿಸ್ಕೊಳ್ಳಿ. ಮೊದಲನೇ ಕ್ಲಾಸ್ ಬಂದು 5 ಕ್ಲಾಸ್ಗೂ ಮಾಡ್ತಾರೆ. ಎಲ್ಲೇ ನಾವೇ ಎಲ್ಲ ಸೇರಿ ಒಂದನೇ ಕ್ಲಾಸ್ ಬಂದು ಫಂಡಲ್ಲಿ ಫಸ್ಟ್ ಹೋಗೋದೇ 15% ಶಿಕ್ಷಣ, ಮತ್ತೆ 15 ಅಂಗನವಾಡಿ, ಮತ್ತೆ ಎಲ್ಲ 10 ಇವರಿಗೆಲ್ಲ ಹೋಗ್ತದೆ. ಅಲ್ಲೇನಾಗುತ್ತೆ ನಿಮ್ದು PO ನಾವು ನಿಶ್ಚಿತ ಮಾಡ್ತೇವೆ. ಅವರು ಇದಕ್ಕೆ ತಾಲೂಕು ಪಂಚಾಯತ್ ಬಾಡಿ ಇದ್ರೆ ಅವ್ರು ಹೇಳಿದ ವರ್ಕೆ ಹಾಕ್ಬೇಕು, ಅದು ಡಿವೈಡ್ ಮಾಡ್ಬೇಕು. ಇಲ್ಲಾಂದ್ರೆ BO ಲಿಸ್ಟ್ ಕೊಡ್ತಾರೆ, ಅದನ್ನ ಮತ್ತೆ ಅಲ್ಲಿ ಕಳಿಸ್ತೀವಿ ಮಿನಿಸ್ಟ್ರಿಗೆ ಅಥವಾ ಇವರಿಗೆ ನಿಮ್ಮ ಈ ಕಡೆ ಭಾಗ ಇವ್ರಿಗೆ ಕೊಡ್ತಾರೆ, ಅವ್ರು ಮತ್ತೆ ಚೇಂಜ್ ಮಾಡಿ ಕಳಿಸ್ತಾರೆ. ಆದಷ್ಟು ನಾವು ಟ್ರೈ ಮಾಡ್ತೀವಿ ಯಾವ್ದು ಇದು ಬೇಕು ಇತ್ತು. ಮತ್ತೆ ಸಣ್ಣ ಸಣ್ಣ ವಾಕ್ಯ ಮಾಡ್ತಾರೆ ಕೆಲಸ ಜಾಸ್ತಿ ಆಗಿ. ಶಾಲೆಗೆ ಯಾವ್ದು ಅವಶ್ಯಕ ಅದೇ ಮಾಡ್ತಲ್ಲ BO ಅವ್ರಿಗೆ ಹೇಳ್ತೀವಿ ನಾವು. ಈಗ ನಾವು ಕೇಳಕ್ಕಾಗಲ್ಲ. BO ಅವರು ಅವ್ರನ್ನೇನ್ ಪಟ್ಟಿ ತಿಳ್ಕೊಂಡು ಅಲ್ಲಿ ಹೋಗ್ಬೋದು ಕೊಡ್ಕೊಂಡಿದ್ದೆ ಆಗ್ಬೇಕು ಅಂತ ಹೇಳಿ ಬರ್ಬೇಕು. ಯಾವಾಗ ಈ ಬಾಡಿ ಇಲ್ಲ, ಬಾಡಿ ಇದ್ರೆ ತೊಂದರೆ ಇಲ್ಲ. ಅವ್ರದ್ದು ಯಾರು ಮೆಂಬರ್ ಇರ್ತಾರಲ್ಲ, ನೀವು ಮೆಂಬರ್ಗೆ ಹೇಳಿದ್ರೆ ಅವರು ಮೆಂಬರ್ ಫೈನಲ್ ಆ ಬಾಡಿ ಅವಾಗ ನಾವು ಅದು ತುಂಬಾ ಚರ್ಚೆ ಆಗ್ತದೆ. ಈ ಬಾಡಿ ಇಲ್ಲದಕ್ಕೆ MLA ಅವರು ಮತ್ತೆ ಊಟ ಎಲ್ಲ ಹೇಗಿದೆ? ಹೊಟ್ಟೆ ತಿಂತಾರೆ ಅಂದ್ರೆ ಸೋಮವಾರ ಶನಿವಾರ ತಿನ್ನೋದಿಲ್ಲ, ವಾರ ಉಳಿದ ದಿನ ತಿಂತಾರೆ. ಒಬ್ರು ಮಾತ್ರ ತಿನ್ನೋದು, ಒಂದು ಮಾತ್ರ ತಿನ್ನೋದು, ಉಳಿದೆಲ್ಲ ತಿಂತಾರೆ. ಆದ್ರೆ ಮೊಟ್ಟೆಗೆ ನಮ್ಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವ್ರು 5 ರೂಪಾಯಿ, ಇದು ಮೊಟ್ಟೆ 7 ರೂಪಾಯಿ ಕಡಿಮೆ ಸಿಗೋದಿಲ್ಲ. ಅವ್ರು 5 ರೂಪಾಯಿ ಎಲ್ಲರೂ 5 ರೂಪಾಯಿ ಎಲ್ಲರೂ 5 ರೂಪಾಯಿನೇ, 5 ರೂಪಾಯಿ 6 ರೂಪಾಯಿ ಇಲ್ಲ, 6 ರೂಪಾಯಿ 50 ಪೈಸೆ ಗ್ಯಾಸ್ 30 ಪೈಸೆ ಸೋಲ್ಡರ್. ಅಂದ್ರೆ ನಾವು ಅರ್ಥ ಶೇಂಗಾ ಸಿಕ್ಕಿಗೂ ಹಂಗೆ ಎಲ್ಲ ಸಿಕ್ಕ 19 ಮಕ್ಕಳು ಇದ್ದಾರೆ. ಅವರು 5 ರೂಪಾಯಿ ನಮ್ಗೆ 7 ರೂಪಾಯಿ ಕಡಿಮೆ ಮೊಟ್ಟೆ ಸಿಗುವುದೇ ಇಲ್ಲ. ಅದು ಇಲ್ಲಿ ಡ್ಯಾಮೇಜ್ ಮೊಟ್ಟೆ ಇಲ್ಲ ಲೋಕಲ್ ಇದಾವಲ್ಲ. ಮತ್ತೆ ಈಗ ನಾವು ತಕ್ಕ ಬರ್ಲಿಕ್ಕೆ ಹೋದ್ರೆ ಒಡೆದು ಸಮಸ್ಯೆ ಆಗ್ತದೆ. ಇದಾದ್ರಿಂದ ಸಮಸ್ಯೆ ಆಗ್ತದೆ. ನಾವು ಫ್ರೆಶ್ ಮೊಟ್ಟೆ ತಗೊಳ್ತೇನೆ, ಫ್ರೆಶ್ ಮೊಟ್ಟೆ ತಗೊಳ್ತೇನೆ, 100 ರೂಪಾಯಿ ತಗೊಳ್ತೇನೆ. ಅಲ್ಲ ರೇಟ್ ನಮ್ದು ಹೇಳಿ ಕಂಪ್ಯೂಟರ್ ಕೊಡಿ. ಇಲ್ಲಾಂದ್ರೆ ಈಗ ನಮ್ದೆಲ್ಲ ಈ ಸಲ ಶಾಲೆಗೆ ಯಾರು ಬಿದ್ದಿಲ್ಲ. ಗ್ರಾಮ ಪಂಚಾಯತ್ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಈ ಅವರು
ನಿಮಗೆ ಕಾಂಪೌಂಡ್, ಪ್ಲೇ ಗ್ರೌಂಡ್, ಅಡಿಗೆ ಕೋಣೆ ಇದೆಲ್ಲ ಮಾಡ್ಕೊಡ್ತಾರೆ ಪಂಚಾಯತ್. ಅದು ಮಾಡುವ ಸರ್ವೆ ಆದ್ರೆ ಕಾಂಪೌಂಡ್ ನರೇಗಾದಲ್ಲಿ ಮಾಡುವ. ಹಿಂದ್ಗಡೆ ಎಲ್ಲ ಒಂದು ಕಾಂಪೌಂಡ್ ಅಲ್ಲಿ ಬಿದ್ದೋಗಿದ್ಯಾ ಖಾಲಿ ಜಾಗ ಅದೇ ಈಗ ಸರ್ವೇದವರು ಬಿದ್ದಿದ್ದಾರೆ. ಅಲ್ಲಲ್ಲ ನರೇಗಾ ಇದರಲ್ಲಿ ಯಾರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಈಗ ನರೇಗಾ ಬರ್ತಿದೆ ಒಬ್ಬ ಕಾಂಟ್ರಾಕ್ಟರ್ ಬೇಕು, ಅವನು ಮೆಟೀರಿಯಲ್ ಆಮೇಲೆ ಅವನಿಗೆ ಒಂದಿಷ್ಟು ಜಾಬ್ ಕಾರ್ಡ್ ಕೊಡ್ಬೇಕು. ಅರ್ಥ ಆಯ್ತು? ನೀವು 10 ಜನನ ರೆಡಿ ಮಾಡಿ ಕೊಡ್ಬೇಕು, 7-8 ಜನ ಬೇಕು. ಅವ್ರದ್ದು ಜಾಬ್ ಕಾರ್ಡ್ಗೆ ಪೇಮೆಂಟ್ ಬರ್ತದೆ, ಅದನ್ನ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ಬೇಕು. ಅವ್ರು ಕೊಡ್ಲೇ ಇದು ನರೇಗಾ ತಗೊಂಡ್ರೆ ನಿಮ್ಗೆ ಏನಂದ್ರೆ ಫಂಡ್ ಇದೆ, ಬಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಬೇಕು. ಏನಂದ್ರೆ ಆ ಜಾಬ್ ಕಾರ್ಡ್ಸ್ ಬರ್ಬೇಕು, ಅವರು ನೀರಾಬಾದಲ್ಲಿ ಹೋಗ್ಬೇಕು. ಸ್ಕೂಲ್ ಡೆವಲಪ್ಮೆಂಟ್ ವರ್ಕ್ ಅಲ್ಲಿ ಇದೆ, ಸ್ಕೂಲ್ ಡೆವಲಪ್ಮೆಂಟ್ ವರ್ಕ್ ಸಿಒ ಸರ್ ಬಂದಾಗ ಅದನ್ನೇ ಕೇಳ್ತಾರೆ. ಒಂದ್ಸಲ ಬಂದಾಗ ಕೇಳಿದ್ರೆ ಟಾಯ್ಲೆಟ್ ಯಾಕೆ ಹಾಕಿಲ್ಲ, ಒಂದೊಂದು ಯಾರು ಟಾಯ್ಲೆಟ್ ಹಾಕಿಲ್ಲ, ಅಲ್ಲೇ ಸ್ಕೂಲ್ ಟಾಯ್ಲೆಟ್, ಸ್ಕೂಲ್ ಕಾಂಪೌಂಡ್, ಸ್ಕೂಲ್ ಪ್ಲೇ ಗ್ರೌಂಡ್, ಕಿಚನ್, ಸ್ಕೂಲ್ ಕಿಚನ್ ಅಂತ ಅಡಿಗೆ ಕೊಡಿ, ಮತ್ತೆ ಇದು ಗಾರ್ಡನ್, ಸ್ಕೂಲ್ ಗಾರ್ಡನ್ ಅಂದ್ರೆ ತರಕಾರಿ ಎಲ್ಲ ಬೆಳೆಯುತ್ತೆ. 5 ಟೈಪ್ ವರ್ಕ್ ಇದೆ. 5 ಟೈಪ್ ವರ್ಕ್ಗೆ ಸ್ಕೂಲ್ ಡೆವಲಪ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದನ್ನ ಅವ್ರು ತಗೊಳ್ಳೇಬೇಕು. ಅವರು ಆಲ್ಮೋಸ್ಟ್ ತಗೊಳ್ತಾರೆ. ಅವ್ರಿಗೆ ಅವರ ಪಂಚಾಯತ್ 7 ಶಾಲೆ ಅಲ್ಲಿ ರಿಕ್ವೆಸ್ಟ್ ಇದ್ರೆ ಅವ್ರು ಹಾಕುತ್ತಾರೆ. ಯಾಕಂದ್ರೆ ಅವರಿಗೆ ಕಮ್ಯುನಿಟಿ ವರ್ಕ್ ಅಂದ್ರೆ ಇದು ಜಾಸ್ತಿ ಆಗಿದೆ, ಮ್ಯಾಂಡೇಟ್ ಜಾಸ್ತಿ ಆಗಿದೆ, ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಈಗ ನೋಡಿ ಒತ್ತಿಲ್ಲ ದೊಡ್ಡ ಕಾಂಟ್ರಾಕ್ಟ್ ಯಾಕಂದ್ರೆ ಮೆಟೀರಿಯಲ್ ಕಾಂಟ್ರಾಕ್ಟ್, ಬಟ್ ಉಳಿದದೆಲ್ಲ ಇದೆ ಲೇಬರ್, ಅದಕ್ಕೆ 7-8 ಜಾಬ್ ಮಾಡಿದೆ. ಈಗ ಆಯ್ತು CC ರೋಡ್ ಅಂತಿಲ್ಲ, ಅದು ಅಷ್ಟೇ ಕಾಂಟ್ರಾಕ್ಟ್ ಮಾಡೋದು. ಅವರು ಬರೀ CC ರೋಡ್ ಇದೆ, 100 ಮೀಟರ್ ಅಥವಾ 30 ಮೀಟರ್ CC ರೋಡ್, ಎಲ್ಲ ಎಷ್ಟೋ ಮನೆಗೆ ಉಪಕಾರ ಆಗುತ್ತೆ. ಅಲ್ಲಿ ಏನಾಗುತ್ತೆ, ನಿಮ್ಗೆ ಜಾಬ್ ಕಾರ್ಡ್ ಒಂದು ಬೇಕಾಗುತ್ತೆ, ಆ ಪೇಮೆಂಟ್ ಏನಿದೆ ಅವ್ರಿಗೆ ಹೋಗುತ್ತೆ. ಅದು ಅವ್ರ ತೆಕ್ಕ ಅವ್ನು ಕೊಡಬೇಕು, ಅವನಿಗೆ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಏನು ಮೆಟೀರಿಯಲ್ ಮಾತ್ರ ಆಗ್ತದೆ, ಸಿಮೆಂಟ್ ಇರ್ತದೆ. ಈ ಕೂಲಿ ಏನಿದೆ, ನರೇಗಾ ಅಂದ್ರೆ ಜನಗಳಿಗೆ ಕೆಲಸ ಕೊಡ್ಬೇಕು, ಒಬ್ಬ ಇಡೀ ದಿನ ದುಡಿಬೇಕು ಅಂತ ಇರೋದು. ಬಟ್ ನಮ್ಮ ಭಾಗದಲ್ಲಿ ಈ ಕಡೆದಲ್ಲಿ 100% ಬರುದಿಲ್ಲ, ಕಷ್ಟ. ಆದ್ರೂ ನಾವು ನಡೆಸ್ತಾ ಇದ್ದೇವೆ. ಅಟ್ಲೀಸ್ಟ್ ಅವ್ರು ಬಂದಿದ್ದಾರೆ, ಅವರ ಮುಖಾಂತರ ಅವ್ರಿಗೆ ಹೋಗ್ತಾರೆ. ಒಟ್ಟಲ್ಲಿ ನಮಗೆ ಆಸ್ತಿ ಸೃಜನೆ ಆಗ್ಬೇಕು. ರೋಡು, ಪ್ಲೇ ಗ್ರೌಂಡ್, ಕಾಂಪೌಂಡ್, ಟಾಯ್ಲೆಟ್, ಇದೆಲ್ಲ ತುಂಬಾ ವರ್ಕ್ ಇದೆ. ಅಮೌಂಟ್ ಬೇರೆ ಯಾವ ಸ್ಕೀಮ್ಗಳು ಬರುದಿಲ್ಲ, ಅದು ಬಂದ್ರು ಕೂಡ ಒಂದು ಫಿಕ್ಸ್ ಅಮೌಂಟ್ ಇರ್ತದೆ, ಅದಕ್ಕೆ ಡಿವೈಡ್ ಆಗುತ್ತೆ. ಈಗ 15 ವರ್ಷದಲ್ಲಿ ಏನೋ ಅದಿಷ್ಟು ಇಷ್ಟಿಷ್ಟು ಪರ್ಸೆಂಟೇಜ್ ಕಾಂಟ್ರಾಕ್ಟರ್ಗೆ ಏನಂದ್ರೆ ಅವರಿಗೆ ಹೋಗ್ಬಿಡುದು. ಲಾಭ ಹಾಗಿಲ್ಲ, ನೀವು ಲಾಭ ಇರ್ತಾರೆ. ಇಲ್ಲ ಈಗ ಏನಾಗುತ್ತೆ, ಮೊದಲು ಬರ್ತಾ ಇದ್ರು ನರೇಗಾ ಕಾಂಟ್ರಾಕ್ಟ್, ಈಗ ಸ್ವಲ್ಪ ಪೇಮೆಂಟ್ ಇಲ್ಲ ಆಗ್ತದೆ. ಬಟ್ ನಮ್ಮ ಶಾಲೆ ಅಂತ ಮಾಡಿ ಒಂದು ಅವ್ರದೊಂದು ಸ್ವಲ್ಪ ಪೇಮೆಂಟ್ ಇಲ್ಲ ಆಗ್ತದೆ. ಮೆಟೀರಿಯಲ್ ಪೇಮೆಂಟ್ ಜನಗಳಿಗೆ ದುಡ್ಡು ಬರ್ತದೆ, ಅವ್ರು ತೆಗೆದುಕೊಟ್ಟು ಅವ್ರಿಗೆ ಕೊಟ್ಟರೆ ಉಳಿದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಮೊದಲೆಲ್ಲ 1 ವರ್ಷ 2 ವರ್ಷ ತನಕ ಹೋಗ್ತಿತ್ತು, ಈ 2 months ಅಥವಾ 3 months ಒಳಗೆ ಅದೇ ಅಷ್ಟೇ ಅಮೌಂಟ್ ಅವ್ರ ಕೈಯಿಂದ ಅಂತ ಒಳ್ಳೆ ಕಾಂಟ್ರಾಕ್ಟ್ ಇದ್ರೆ ಅವ್ರ ಹೆಸರು ಬರ್ತದೆ, ಅವ್ರ ಬೋರ್ಡ್ ಅಲ್ಲಿ ಬರೀ ಅವ್ರ ಹೆಸರು ನರೇಗಾ ಅಂತ ಹೇಳಿ ಅವ್ರಿಗೆ ಒಂದು ಕೆಲಸ ಆಯ್ತು. ಜನರಿಗೆ ಸರ್ ಕೂಲಿ ರೇಟು ಕಡಿಮೆ ಅಂತ ಹೇಳ್ತಿದ್ರು. ಮುನ್ನೂರ 60 ವರ್ಷ ಕಡೆ ಯಾರು ಕೆಲಸ ಮಾಡೋದಿಲ್ಲ, ಮಾಡೋದಿಲ್ಲ ಆ ರೀತಿ. ಬಟ್ ಅಲ್ಲಿ ಏನಿದೆ ಅಂದ್ರೆ ಅವ್ರ ಟೈಮಿಂಗ್ಸ್ ಎಲ್ಲ ಅವ್ರು ಹೇಳ್ತಾರೆ, ಎಷ್ಟು ಪರ್ ಡೇ 4 hours ಅಷ್ಟೇ. ಕ್ವಾಂಟಿಟಿ ಬಂದಿದೆ 4 hours ಅಷ್ಟೇ. 4 hours ಅಂದ್ರೆ ಡೀಟೇಲ್ಸ್ ಇರೋದು 8 ತಾಸು, 8 ತಾಸು. ಈಗ NMMS 4 hours ಕೆಲಸ ಅಷ್ಟಾಗಿರ್ಬೇಕು, ಅಷ್ಟಾಗಿಲ್ಲ. ಅಲ್ಲಿ ಡೈಲಿ ಅವ್ರು ಎಂತ ಮಾಡ್ತಾರೆ
ಕಮ್ಯುನಿಟಿ ವರ್ಕ್ ಅಂತೂ ಮಾಡಬೇಕು ನೈಟ್ ಮಾಡಬೇಕು ಬೇರೆ ಅದು ಯಾರು ಮಾಡ್ತಾರೆ? ಪಂಚಾಯತ್ ಅಷ್ಟೊತ್ತಿಗೆ ಅದು ಸಮಸ್ಯೆ ಬೆಳಗ್ಗೆ ಅಂದ್ರೆ ಸಂಜೆ ಹೊತ್ತಿಗೆ ಬರ್ತಾರೆ. ಕೇರಳದಲ್ಲಿ ಅಂದ್ರೆ 500 ಆಗಿದೆ. ಹೇಳ್ತಿದ್ರು. ಅವ್ರು 500 ಮಾಡ್ಕೊಂಡಿದ್ದಾರೆ. ನೀವು 40 Actually, minimum ಒಂದು 600 ಮಾಡ್ತಾರೆ. ಅದು ಈ ರೇಟ್ ಜಾಸ್ತಿ ಇರೋದಂದ್ರೆ ಲೋಕಲ್ ರೇಟ್ ಜಾಸ್ತಿ ಇರ್ತದೆ. ಈಗ ನಮ್ಮ NRE ಸ್ಕೀಮ್ ಲೋಕಲ್ ರೇಟ್ ಜಾಸ್ತಿ ಇರ್ತದೆ. 500 600 ಈಗ ನಮ್ಮ ರೇಟ್ ಜಂಪ್ ಆಗ್ತದೆ, ಅದು ರೇಟ್ ಜಂಪ್ ಆಗ್ತದೆ. ಅಲ್ಲ, ಒಂದು 100 ರೂಪಾಯಿ ಇತ್ತು. ಹೌದು. ಈಗ ಈಗ ಲೋಕಲ್ ರೇಟೇ 600 ಹಿಂಗ ಮೇಲೆ ಅದೇ ಹಾಗಾಗಿ ಇದು 350 ಚೆನ್ನಾಗಿದೆ. ಮತ್ತೊಂದು ನಮ್ದು ಅದ ಆಟ ಕಡೆ ಮುಂದೆ ಬಿಡಿ ಮುಂದೆ ಸುರಕ್ಷಿತ ಅದು ಹಿಂಗಡೆ ಕಾಂಪೌಂಡ್ ಸ್ವಲ್ಪ ಕುದಿದೆ. ಬಿಲ್ಡಿಂಗ್ ಡೆಮೋನ್ಸ್ಟ್ರೇಷನ್ ಅದು ಬಿಲ್ಡಿಂಗ್ ಇಳಿದು ಅಂತ ಹೇಳಿ ಮಾಡಿದ್ದಾರೆ. ಯಾವ್ದು ಆರ್ಡರ್ ಮಾಡಿದ್ರು ಆಚೆದು ಆರ್ಡರ್ ಮಾಡಿದ್ದಾರೆ. ಡೆಮೊಲಿಷನ್ ಮಾಡೋದು ಅಲ್ಲ, ನಮ್ಮಿಂದ ಹೋಗಿದೆ. ಹೋಗಿದೆ ಕಮಿಟಿಯಲ್ಲಿ ಇಟ್ಟು ಹೋದಲ್ವಾ? ಹೋಗಿದೆ ಅಂತ ಆ ಪೀರಿಯಡ್ ಇವರೆಲ್ಲ ಇದು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಂತ ಹೇಳ್ತಿಲ್ಲ. ನಮ್ಗೆ ಯಾವ್ದು ರಿಪೋರ್ಟ್ ಬಂದಿಲ್ಲ. ನಾನು ಕಳಿಸಿದಂಗಿದೆ, ಇಂತ ಯಾವ್ದು ಕೊಡಿಲ್ಲ. ಶಾಲೆ ಕಳಿಸಿದ್ದೀನಿ. ಅದು ದೂರ ಆಗ್ತಿದೆ ಅಂತ ರಿಪೋರ್ಟ್ ಆಕ್ಸೆಪ್ಟ್ ಆದ್ಮೇಲೆ ವಿವೇಕ ಶಾಲೆಯಲ್ಲಿ ಹಾಕೊಡ್ತಾರೆ. ವಿವೇಕದೆಲ್ಲ ಯಾವ್ದು ರಿಪೋರ್ಟ್ ಅದೇ ನಾವು ನೋಡ್ಲಿಕ್ಕೆ ಯಾವಕ್ಕೂ ಬಳಕೆ ಬಂದಿದೆ. ಅಲ್ಲ, ಅದು ಬಳಕೆ ಬಂದಿಲ್ಲ, ಅದು ಶಿಥಿಲವಾಗಿದೆ ಅಂತ PRD ಅವರು ರಿಪೋರ್ಟ್ ಕೊಡ್ತಾರೆ. ಅದನ್ನ ಸುರಕ್ಷತೆ ಹೋಗ್ಬೇಕು ನೋಡ್ಲಿಕ್ಕೆ. ಟೈಮಲ್ಲಿ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಹೌದು, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದವ್ರು ನೋಡಿದ್ರು ನೋಡ್ಕೊಂಡು ಹೋಗಿರ್ತಾರೆ. ಪರ್ಮಿಷನ್ ಆದ್ಮೇಲೆ ದೂರ ಆಗ್ತದೆ. ಮತ್ತೆ ಹೊಸದು ಕೊಠಡಿ, ವಿವೇಕ ಕೊಠಡಿ ಅಂತೆಲ್ಲ ಬರ್ತದೆ. ಅದ್ರಲ್ಲಿ MLA ಆಗ್ತಾರೆ, ಇಲ್ಲ ಜಿಲ್ಲಾ ಪಂಚಾಯತ್ ಆಗ್ತಾರೆ. ಇವ್ರು ಗೊತ್ತಿತ್ತು. ಅಲ್ಲ, ಅದು ನಾವು ಈಗ 2015 ಕೊಟ್ಟರಂತೆ ಬಿಡುವುದು ಅಂತ ಕೊಟ್ಟರಂತೆ. ಅದರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಉಳಿಸ್ಬೇಡಿ ಅಂತಂದು ಆರ್ಡರ್ ಬಂದಿದೆ. ಆ ಬಿಡುವಂತ ಕೊಠಡಿಯಲ್ಲಿ ಮಕ್ಕಳನ್ನು ಉಳಿಸ್ಬೇಡಿ ಅಂತ ಆರ್ಡರ್ ಬಂದಿದೆ. ಹಿಂದ್ಗಡೆ ಪಿಲ್ಲರ್ ಕೆಳಗಿನ ಬಂದಿಲ್ಲ, ಅದು ನಾವು ಅದು ಮಕ್ಕಳನ್ನು ಕೂರಿಸ್ತೇನೆ. ಯಾಕೆಂದ್ರೆ ಏನಾದ್ರು ಅಪಘಾತ ಆಗ್ಬಿಡ್ತಾರೆ ಅಂತ ಹೇಳಿ. ಅದೀಗ ರಂಗಮಂದಿರ ಕಟ್ಟೋದು. ಇದು ಇನ್ನೊಂದು ಪಿಲ್ಲರ್ ಕಟ್ಟಿದೆ. ಹೌದು, ಅದೇ ಪಿಲ್ಲರ್ ಇದು ರಂಗಮಂದಿರ ತಗೊಂಡು ಹೌದು, ನಿಮ್ಮ ಇವರಿದ್ರು ಸೆಕ್ರೆಟರಿ ಅದೇ ಅದು ಅಷ್ಟೇ ಬಾವಿ, ನಮ್ಮ ಬಾವಿಗೆ ಹೋಗ್ಬಿಟ್ಟು ಬಾವಿಗಳಲ್ಲಿ ಹಿಂದ್ಗಡೆ ಅವರು ಎಜುಕೇಶನ್ ಇದ್ರು. ಕಾಲ್ ಮಾಡಿದ್ರು, ಯಾವ್ದಾದ್ರು ಒಳ್ಳೆ ಸ್ಕೂಲ್ ಕೂಡ ಅದೇ ಹಂಗಾಗಿ ಅದು ದೂರ ಬರಲಿಲ್ಲ, ಸುಮ್ಮನೆ ಇದ್ದಾರೆ, ಬಗೆಯಿಲ್ಲ ಹೋಗದೆ ಅಂತ. ಕಡೆ ನೋಡಿದ್ರೆ ಮತ್ತೆ ಈಗ ನಾವು ಪೇಂಟ್ ಮಾಡಿದ್ರೆ ಮತ್ತೆ ಈ ಕಡೆ ನೋಡಿದ್ರೆ ಅದ ಈ ಹೊಸ ಕಣ ಕಾಣ್ತದೆ. ಒಮ್ಮೆ ಅದನ್ನ ಕೊಟ್ಟು ಬಂದು ಜುಡಾಗ ಸ್ಕೂಲ್ ಹೊಸ ಕಟ್ಟು ವಿವೇಕ ಕೊಠಡಿ ಅಂತ ಮಾಡ್ತಾ ಇದೆ.
ಇಲ್ಲ ನಮ್ಮಲ್ಲಿ ನರೇಗಾ ಮತ್ತೆ ನಮ್ಮ ಅನುದಾನ ಕ್ಲಬ್ ಮಾಡಿ ಕೊಡ್ತೇವೆ. ಈಗ ಆಗುತ್ತೆ. ಅದಕ್ಕೆ ಕೊಡ್ತೇವೆ. ಸಮಗ್ರ ಶಿಕ್ಷಣ ಯೋಜನೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಗ್ರ ಶಿಕ್ಷಣ ಯೋಜನೆಯ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಹಾಗೆಯೇ ಈ ಶಾಲೆಯ ಶಿಕ್ಷಕರೇ, ಎಲ್ಲ ಬಾಲಿಕಾ ಪೋಷಕರೇ, ಸಮಗ್ರ ಶಿಕ್ಷಣ ಯೋಜನೆ ಇದು 5 ದಿನದ ಈ ಒಂದು ಕಾರ್ಯಕ್ರಮ 1ನೇ ತಾರೀಕಿನಿಂದ ಇವತ್ತು ಮುಕ್ತಾಯಗೊಳ್ಳುವ ಹಂತದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ಶಾಲೆಗೆ ಬೇಕಾದಂತ ಎಲ್ಲ ಸೌಕರ್ಯಗಳು ಹಾಗೂ ಮಕ್ಕಳ ಪ್ರಗತಿಯ ಬಗ್ಗೆ ಪರಿಶೋಧನೆಯನ್ನ ಮಾಡಿ ಶಾಲೆಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ನೆರವೇರಿಸ್ತದೆ ಅಂತ ಹೇಳ್ತಾ, ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಎಲ್ಲ ವಿಚಾರಗಳನ್ನ ನಮ್ಮೊಂದಿಗೆ ತಿಳಿಸಿದ್ದಾರೆ. ನಾವು ಸಹ ಈ ಸಮಗ್ರ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಅವರೊಂದಿಗೆ ಹೊಂದಿಕೊಂಡು ಇವತ್ತು ಅವರಿಗೆ ಸಹಾಯಕರಾಗಿ ನಮ್ಮ ಶಾಲೆಯ ಎಲ್ಲ ವಿಷಯ ವಿಚಾರಗಳನ್ನ ತಿಳಿಸಿದ್ದೇವೆ. ಹಾಗೆ ಈ ಸಮಗ್ರ ಶಿಕ್ಷಣ ಯೋಜನೆಯಿಂದ ಸಿಗುವಂತಹ ಎಲ್ಲ ಸೌಕರ್ಯಗಳು ಹಾಗೂ ವ್ಯವಸ್ಥೆಗಳು ನಮ್ಮ ಈ ಶಾಲೆಗೆ ಪ್ರವೇಶಿಸಿಕೊಳ್ಳುವಂತೆ ಆಗಲಿ ಅಂತ ಹೇಳ್ತಾ, ಈ ಯೋಜನೆ ಹೀಗೆ ಬೆಳೀತಾ ಇರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಸರ್ಕಾರಿ ಪ್ರಥಮ ಶಾಲೆ ನಾಲ್ಕು ಇದು ಸಾಮಾಜಿಕ ಪರಿಶೀಲನೆ ಇದೆ. ಒಂದು 4/2022ರಿಂದ 31/3/2023 ಒಂದು ಅವಧಿಗೆ 1 ವರ್ಷ 1ರಿಂದ 5 ತಾರೀಕುವರೆಗೂ ಆಡಿಟ್ ಮಾಡಿದೆ. ಇದರಲ್ಲಿ ನಾನೀಗ ನೋಡಿದಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಇದೆ. ಅಂಗನವಾಡಿದ್ದೆ 12 ಬಿಟ್ಟರೆ ಉಳಿದದೆಲ್ಲ ಬೆರಳಂತೆ ಇದ್ದಾವೆ. ಪೃಥ್ವಿಯ ಪರಿಸ್ಥಿತಿ ಇದೆ. ಆಮೇಲೆ ನಿಮ್ಗೆ ಗೊತ್ತಿದ್ದು 1983ರಿಂದ ಬಂದಂತ ಶಾಲೆ. ಮುಂದಿನ ದಿನಗಳಾದ್ರೂ ನೆಕ್ಸ್ಟ್ ಆದ್ರೂ ಈಗ ಅಂಗನವಾಡಿ ಇದ್ದಾರೆ, ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಆಗಬೇಕು. 12 ಜನ ಏನಿದ್ದಾರೆ ಮಕ್ಕಳು ಅಂಗನವಾಡಿ ಅವ್ರು ಇಲ್ಲೇ 1-2 ಅವರೇ ಕಂಟಿನ್ಯೂ ಆಗ್ಬೇಕು. ಮತ್ತೆ ನಮ್ಗೆ ಹೊಸದಾಗಿ ಮತ್ತೆ ಮೊನ್ನೆಗೆ ಅಂತ ಹೊರಗಿನಿಂದ ಬರ್ಬೇಕೆ ವಿನಃ ಇಲ್ಲಿ ನಾವು ತಿಳ್ಕೊಳಕ್ಕಾಗಲ್ಲ. ಈಗ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಇಲ್ಲ ಅವ್ರು ಅಲ್ಲಿ ಬಿಟ್ಟು ಇಲ್ಲಿ ಬರ್ಬೇಕು. ಬಿಟ್ರೆ ನಮ್ಗೆ 12 ಅಂಗನವಾಡಿ ಏನಿದ್ರೆ ಅವರೇ ಮುಂದಿನ ಭವಿಷ್ಯ. ಸೊ ಯಾಕಂದ್ರೆ ನಾನು ಹೇಳ್ತೀನಿ, ಶಾಲೆಗೆ ನಮ್ಮ ಸರ್ಕಾರ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದೆ. ಶಾಲೆ ಪ್ರಥಮ ಆದ್ಯತೆ. ಈಗ ನಮ್ದು ತಾಲೂಕು ಪಂಚಾಯತ್ ಒಂದು ನಿಮ್ಮ ಮಾಹಿತಿಗೆ ನಾನು ಹೇಳ್ತೀನಿ, 100 ಕೋಟಿ ಅನುದಾನ ಇದೆ. ಅದರಲ್ಲಿ 83 ಕೋಟಿ ಶಾಲೆ, ಪ್ರಾಥಮಿಕ ಶಾಲೆ, ಹಿರಿಯ ಗೌಡ ಮತ್ತು 10ನೇವರೆಗೆ ಏನಿದೆ ಅದು ನಿಮ್ಮ ವ್ಯಾಪ್ತಿಗೆ 10ನೇವರೆಗೆ ಮಾತ್ರ ಬರುತ್ತೆ. ನಿಮಗೆ ಸುಮಾರು 93% ಅಷ್ಟು ಕೋಟಿ ಅನುದಾನ ಶಾಲೆಗೆ ಹೋಗ್ತದೆ. ಅದು ಶಾಲೆಯಲ್ಲಿ ನಿಮಗೆ ಕಲಿಕೆ ನೀಡುವ ಅವರ ವೇತನ ಆಗಿರ್ತದೆ, ಹೆಚ್ಚಾಗಿ ವೇತನ ಹೋಗ್ತದೆ. ಬಟ್ ಅವರನ್ನು ಸರ್ಕಾರ ನೇಮಿಸಿರುತ್ತೆ. ಒಂದು ಮಕ್ಕಳಿಗೆ ಕೂಡ ಶಿಕ್ಷಣ ಕೊಡಬೇಕು ಅಂತ ಸರ್ಕಾರ ಅವರಿಗೆ ಉದ್ಯೋಗ ಕೊಟ್ಟಿರುತ್ತೆ. ಅದೇ ತರ ಮಕ್ಕಳಿಗೆ ಶಾಲೆಯಲ್ಲಿ ಅಕ್ಷರದಾಸೋಹ ಊಟ ಕೊಡುತ್ತೆ. ಆನಂತರ ಸಮವಸ್ತ್ರ, ಸಾಕು, ಪುಸ್ತಕ ಎಲ್ಲವೂ ಉಚಿತವಾಗಿ ಕೊಡುತ್ತೆ. ಅದ್ರ ಜೊತೆಗೆ ಶಿಕ್ಷಣಕ್ಕೂ ಉತ್ತಮವಾದ ಏನು ಪ್ರತಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ಟೂರು, ಶಾಲಾ ವಾರ್ಷಿಕೋತ್ಸವ, ಪ್ರತಿಭಾ ಕಾರಂಜಿ, ವಿವಿಧ ಇದನ್ನು ಕೂಡ ಆಯೋಜನೆ ಮಾಡುತ್ತೆ. ನೀವು ನೋಡ್ಬೋದು, ಒಂದು
ಅದಕ್ಕೋಸ್ಕರವಾಗಿ ಅವರ ಅಭಿವೃದ್ಧಿನೂ ಆಗ್ಬೇಕು. ಅವರಲ್ಲಿ ಈಗ ಒಂದೇ ಕ್ಲಾಸ್ ಅಲ್ಲಿ ಇದ್ದ ಮಗು ಅದೆಷ್ಟು ಅದೊಂಥರ ನೀವು ಮನೆಯಿಂದ ಬಿಡ್ತೀರಿ, ಮನೆಯಲ್ಲಿ ಮಾತೃಭಾಷೆ ಕಲ್ತಿರ್ತದೆ ಬಿಟ್ರೆ ಉಳಿದೆಲ್ಲ ಇಲ್ಲಿ ಕಲಿಬೇಕು. ಗಣಿತ ಕಲಿಬೇಕು, ಸಮಾಜ ಕಲಿಬೇಕು, ವಿಜ್ಞಾನ ಕಲಿಬೇಕು, ಇಂಗ್ಲಿಷ್ ಭಾಷೆ ಎಲ್ಲ ಕಲಿಬೇಕು. ಅಷ್ಟನ್ನು ಕಲಿಸುವಂತ ಜವಾಬ್ದಾರಿ ಆ ವಿದ್ಯಾರ್ಥಿಗಳ ಹತ್ರ ಇರುತ್ತೆ, ಟೀಚರ್ಸ್ ಹತ್ರ. ಅವ್ರು ಹೇಳ್ಕೊಟ್ಟ ಹಾಗೆ ಆ ಮಗು ಹೇಳಕ್ ಬರುತ್ತೆ. ಮತ್ತೆ ಆ ಮಗುವಿನಲ್ಲಿ ಏನ್ ಪ್ರತಿಭೆ ಇದೆ ಅನ್ನೋದು ಕೂಡ ಆ ಶಾಲಾ ಶಿಕ್ಷಕರ ಒಂದು ಕಣ್ಣಿಗೆ ಕಂಡ್ರೆ ಮಾತ್ರ ಅದ್ ಮೇಲ್ ಬರುತ್ತೆ. ಅವ್ರು ಬಂದು ಹಿಂಗ್ ಹೇಳ್ಬೋದು ಪೋಷಕರಿಗೆ, ನೋಡಿ ನಿಮ್ ಮಗ ಅಥವಾ ಮಗಳು ಇದ್ರಲ್ಲಿ ಸರಿ ಇದಾರೆ, ಅವರು ಚೆನ್ನಾಗಿದ್ದಾರೆ, ಅವರು ಚುರುಕಿದ್ದಾರೆ, ಈ ತರ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬಹುದು ಅಂತ ನಮ್ಮನ್ನ ಮೊದಲು ಇದು ಹುಡುಕುವಂತದ್ದು ಶಿಕ್ಷಕರೇ. ಆದ್ರಿಂದ ನೀವು ಎಲ್ಲಾ ಪೋಷಕರಿದ್ರೆ ಅಥವಾ ನಮ್ಮ SDMs ಇದೆ, ಶಾಲೆಗೆ ಮತ್ತು ಶಾಲಾ ಶಿಕ್ಷಕರಿಗೆ ಉತ್ತಮ ಸಹಕಾರ ಕೊಡಿ. ಶಾಲೆಯನ್ನು ಆದಷ್ಟು ಸರ್ವೆ ಕಾರ್ಯ ಬೇಗ ಮುಗಿ. ನಿಮ್ಮ ಶಾಲೆ ಯಾವತ್ತೂ ಆಸ್ತಿ ನಿಮ್ಮ ಸುಭದ್ರತೆಯಲ್ಲಿ ಇರಬೇಕು. ಮತ್ತೆ ನಾನು ಅದೇ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ನೋಂದಣಿ ಆಗುವಂತೆ ನೋಡ್ಕೊಳ್ಳಿ. ಮುಂದೆಗೂ ಈ ಶಾಲೆ ಇದೇ ತರ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಿ, ಯಾವುದೇ ಅಭಿವೃದ್ಧಿಗೆ ನಿಮ್ಗೆ ಏನೇ ಬೇಕಿದ್ರು ಕೂಡ ಪಂಚಾಯತ್ ಅನ್ನಾಗಲಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಲಿ ಅಥವಾ ತಾಲೂಕ್ ಪಂಚಾಯತ್ ಅಥವಾ ಕ್ಷೇತ್ರದ ಶಾಸಕರು ಅವರನ್ನ ಸಂಪರ್ಕ ಮಾಡಿ ಏನೇ ಬೇಡಿಕೆ ಬೇಕಿದ್ರು ಅದನ್ನು ಮಾಡ್ಲಿಕ್ಕೆ ಸಿದ್ಧವಿದೆ ಸರ್ಕಾರ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಸಚಿವರು ಶಿಕ್ಷಣಕ್ಕೆ ಬದ್ಧವಾಗಿ ಕೊಡ್ತಾರೆ. ಯಾವುದೇ ಅವಶ್ಯಕತೆ ಇದ್ರೂ ಕೂಡ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಬೇಡಿಕೆಗಳು ಕೊಡಬಹುದು. ಕಾಲಾನುಕ್ರಮದಲ್ಲಿ ನಾವು ಅದನ್ನ ಮಾಡ್ಲಿಕ್ಕೆ ಒಂದೇ ಸಲ ಎಲ್ಲವನ್ನೂ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇಯರ್ ವೈಸ್ ನಾವು ಒಂದೊಂದನ್ನಾದ್ರೂ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇದೇ ತರ ಒಳ್ಳೆ ರೀತಿಯಲ್ಲಿ ಶಾಲೆ ನಡೀಲಿ. ಈ ಸಲ ವಾರ್ಷಿಕೋತ್ಸವ ಆಯ್ತು, ನೆಕ್ಸ್ಟ್ ಆದ್ರೂ ವಾರ್ಷಿಕೋತ್ಸವ ಬರ್ತೇವೆ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದೋರು ನಮ್ಗೆ ಗೊತ್ತಿದೆ ಯಾವ ತರ. ಯಾಕಂದ್ರೆ ನಾನು ಮಕ್ಕಳು ಈಗ ಏನಿರ್ತಾರೆ ಒಂದೇ ಎರಡು ಮುಂದೆ ಏನಾಗ್ತಿರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಅವರು ಈ ಒಂದು ಅವಧಿ ಒಂದೇ ಮೇಲೆ ಅದು ಅವರ ಜೀವನದಲ್ಲಿ ಯಾವಾಗಲೂ ನೆನಪಲ್ಲಿ ಉಳಿಯುತ್ತದೆ. ಅದಕ್ಕೆ ಪೂರಕವಾಗಿ ಶಿಕ್ಷಕರು ಒಳ್ಳೆಯವರಿದ್ದಾರೆ, ಸರ್ಕಾರಿ ಇದರಲ್ಲಿ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ನೋಡ್ಕೊತಾರೆ. ನಿಮ್ದು ಸಹಕಾರ ಇರಲಿ, ಒಳ್ಳೆ ರೀತಿಯಲ್ಲಿ ಶಾಲೆ ನಡೆಸಿ ಅಂತ ಹೇಳ್ತೇನೆ. ಮತ್ತೆ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಪರಿಸ್ಥಿತಿ ಜಾಸ್ತಿ ಇಲ್ಲಲ್ಲ ಇಡೀ ತಾಲ್ಕೋಡಲ್ಲಿ ಇರೋದು ಶಾಲೆಯಲ್ಲಿ ಶಾಲೆಯಲ್ಲಿ ಧನ್ಯವಾದಗಳು. ಸಾಮಾಜಿಕ ಪರಿಶೋಧನೆ ಭಾಗಕ್ಕೆ ಮಾಹಿತಿ ಮಂತ್ರಿಸಿದಂತಹ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಕೇಂದ್ರ ಕುಮಾರ್ ಅವರಿಗೆ ಕಾರ್ಯಕ್ರಮವಾಗಿ ಹಾಗೂ ನಿಮ್ಮನ್ನೆಲ್ಲ ಮೊದಲ ಅಧಿಕಾರಿಯಾದಂತಹ ಕಾರ್ಯಕ್ರಮವಾಗಿ ಕಾರ್ಯಕ್ರಮವಾಗಿ ಧನ್ಯವಾದಗಳು. ಕಾರ್ಯಕ್ರಮವಾಗಿ ಚರ್ಚೆಯನ್ನಿದ್ದಂತಹ ಶಾಲಾ ಶಿಕ್ಷಕರಿಗೆ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮ ಮೊದಲಾದಂತಹ ನಾಯಕರಿಗೂ ರಾಜೇಶ್ವರಿ ನಾಯಕರಿಗೂ ನಮ್ಮೆಲ್ಲ ಉಪಹಾರ ವ್ಯವಸ್ಥೆಯನ್ನು ಒದಗಿಸಿದಂತಹ ನಾಯಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಈ ಭಾಗಸಭೆಯ ಮುಕ್ತಾಯ
ಅಂದ್ರೆ ಈಗ